ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೆರಿ ಇಂಪಾರ್ಟೆಂಟ್ 5 ಅಥವಾ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ ಈ ವಿಡಿಯೋವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದ ಮೇಲೆ ಈ ವರ್ಷ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಂತಹ ಎಲ್ಲ 4 ಅಥವಾ 5 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿದೆ. ಜೊತೆಗೆ ಈ ವರ್ಷ ಹಾಗೂ ಇಂದಿನ ವರ್ಷಗಳ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕೇಳಿದಂಥ 4 ಅಥವಾ 5 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿದೆ. ಹಾಗೆ ಹಿಂದಿನ ವರ್ಷಗಳ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆಗಳನ್ನು ಸಹ ಒಳಗೊಂಡಿದೆ. ಅದೇ ರೀತಿ ಈ ವರ್ಷ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ಸಹ ಒಳಗೊಂಡಿದೆ. ಈ ವಿಡಿಯೋದಲ್ಲಿ ನಾನು ಬಿಡಿಸಿರುವಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಬಿಡಿಸಿದರೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದ ಮೇಲೆ ಕೇಳುವಂಥ ಯಾವುದೇ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಬಿಡಿಸಬಹುದು. ಸೊ ಮೊದಲಿಗೆ ನಾವು ಈ ವರ್ಷ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಒಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: 38,808 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧ ಗೋಳಗಳಾಗಿ ಕತ್ತರಿಸಿದೆ. ಪ್ರತಿ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯಲ್ಲಿ ನೀಡಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ 38,808 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು ನೀಡಿ ಈ ಗೋಳವನ್ನು ಮುಂದೇನು ಮಾಡ್ತಾರೆ ಅಂದರೆ 2 ಅರ್ಧ ಗೋಳಗಳನ್ನಾಗಿ ಮಾಡ್ತಾರೆ. ಈ ರೀತಿ 2 ಸಮನಾದ ಭಾಗಗಳಾಗಿ ಮಾಡ್ತಾರೆ. ಹೀಗೆ ಒಂದು ಗೋಳವನ್ನು ಅಂದರೆ 38,808 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧ ಗೋಳಗಳನ್ನಾಗಿ ಮಾಡಿದಾಗ ಈ ಪ್ರತಿ ಗೋಳದ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಪ್ರತಿ ಅರ್ಧ ಗೋಳದ ಅಂದರೆ ಒಂದೊಂದು ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಹೇಳಿದ್ದಾರೆ. ಸೊ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು 3πr² ಆಗ್ತದೆ. ಇಲ್ಲಿ ಫೈನ ಬೆಲೆ ನಮಗೆ ತಿಳಿದಿದೆ 22/7. ಆದರೆ ಪೂರ್ಣಗೋಳ ಅಥವಾ ಅರ್ಧ ಗೋಳದ ತ್ರಿಜ್ಯವನ್ನು ನಮಗೆ ನೀಡಿಲ್ಲ. ಅದರ ಬದಲಿಗೆ ಈ ಪೂರ್ಣಗೋಳದ ಘನಫಲವನ್ನು ನೀಡಿದ್ದಾರೆ. ಸೊ ಈ ದತ್ತಾಂಶದ ಸಹಾಯದಿಂದ ನಾವಿಲ್ಲಿ ಈ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದಂಥ ಗೋಳದ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಬೇಕು. ಅದಕ್ಕೋಸ್ಕರ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶ ಗೋಳದ ಘನಫಲ 38,808 ಎಂದು ಬರೆದುಕೊಳ್ಳೋಣ. ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು 4/3πr³ ಆಗಿರೋದ್ರಿಂದ ನಾವು ಈ ಸಮೀಕರಣದ ಎಡಭಾಗದಲ್ಲಿ ಗೋಳದ ಘನಫಲ ಇದೆಯಲ್ಲ ಆ ಜಾಗದಲ್ಲಿ ಇದರ ಸೂತ್ರ 4/3πr³ ಅನ್ನು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಇದರ ಮುಂದಿನ ಹಂತ ಏನಾಗ್ತದೆ, 4/3πr³ ಗೋಳದ ಘನಫಲದ ಬೆಲೆ 38,808 ಆಗ್ತದೆ. ಆದರೆ ಪ್ರಶ್ನೆಯಲ್ಲಿ ನಮಗೆ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿರೋದ್ರಿಂದ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು 3πr² ಆಗಿರೋದ್ರಿಂದ ಅಂದರೆ ಈ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಗೋಳ ಅಥವಾ ಅರ್ಧ ಗೋಳದ ತ್ರಿಜ್ಯ r ನ ಅಗತ್ಯ ಇರೋದ್ರಿಂದ ನಾವಿಲ್ಲಿ ಈ ಸಮೀಕರಣದ ಸಹಾಯದಿಂದ ತ್ರಿಜ್ಯ r ನ ಬೆಲೆಯನ್ನು ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಎಡಭಾಗದಲ್ಲಿರುವ r ಘನವನ್ನು ಎಡಭಾಗದಲ್ಲಿ ಇಟ್ಟುಕೊಂಡು 4/5 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. ಸೊ ಈ 4/3 ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ವೃತ್ಕ್ರಮವಾಗಿ ಬಲಭಾಗಕ್ಕೆ ಬಂದು 38,808ಕ್ಕೆ ಗುಣಿಸಲ್ಪಡ್ತದೆ. ಅಂದರೆ ಛೇದದಲ್ಲಿರುವ 3 ಅಂಶಕ್ಕೆ ಹೋಗ್ತದೆ, ಅಂಶದಲ್ಲಿರುವ 4 ಛೇದಕ್ಕೆ ಬರುತ್ತದೆ. ಹಾಗೆ ಅಂಶದಲ್ಲಿರುವ 5 ಛೇದಕ್ಕೆ ಬಂದು ಈ 38,808ಕ್ಕೆ ಭಾಗಿಸಲ್ಪಡ್ತದೆ. ಸೊ ಹೀಗೆ ಮಾಡಿದಾಗ ಇದರ ಮುಂದಿನ ಹಂತವು r ಘನ = 38,808 ಭಾಗಿಸು π ಗುಣಿಸು 3/4 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ r ಘನವನ್ನು ಇದ್ದಾಗೆ ಬರೆದುಕೊಂಡು = 38,808 ಇದ್ದಾಗೆ ಬರೆದು ಭಾಗಿಸು ಫೈನ ಬೆಲೆ ನಮಗೆ ನೀಡಿಲ್ಲ, ಹಾಗಾಗಿ ನಾವಿಲ್ಲಿ ಫೈನ ಬೆಲೆ 22/7 ಬರೆದುಕೊಳ್ಬೇಕು. ಗುಣಿಸು ಈ 3/4 ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗವನ್ನು ನಾವು ಕಚ್ಚಾ ಕಾರ್ಯಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಸಂಕ್ಷೇಪಿಸೋಣ. ಅಂದರೆ ಈ ಕಡೆಗೆ ಪೇಪರ್ನ ಒಂದು ಬದಿಯಲ್ಲಿ ಸಂಕ್ಷೇಪಿಸಿ ಆ ನಂತರ ಉತ್ತರವನ್ನು ಇಲ್ಲಿ ಬರೆಯೋಣ. ಸೊ 38,808 ನಾವು 22ರಿಂದ ಭಾಗಿಸ್ಕೊಳ್ಬೋದು ಅಥವಾ 4ರಿಂದನೂ ಭಾಗಿಸ್ಕೊಳ್ಬೋದು. ಯಾಕಂದರೆ 2ರಿಂದನೂ ಇದು ಭಾಗ ಹೋಗ್ತದೆ. ನಾನಿಲ್ಲಿ 38,808 4ರಿಂದ ಭಾಗಿಸಿ ತೋರಿಸ್ತೇನೆ. ಮೊದಲಿಗೆ 4 × 4 4 × 9 36 ಆಗ್ತದೆ. 38ರಲ್ಲಿ 36 ಕಳೆದ್ರೆ 2 ಉಳಿತದೆ, 2 × 8 28 ಆಗ್ತದೆ. 4 × 7 28 ಆಗ್ತದೆ. ಈ 0ನ ಇದ್ದಾಗಿಡ್ರಿ, ಯಾಕೆಂದರೆ ಈ 0ನ ನಾವು ಮುಟ್ಟಲಿಲ್ಲ. ಸೊ ಹಾಗೆ 8 ಇದೆ, ಇಲ್ಲಿ 4 × 2 8 ಆಗ್ತದೆ. ಸೊ ಹಾಗೆ ಛೇದದಲ್ಲಿ ಏನು ಉಳಿದಿದೆ, ಈಗ 22 ಉಳಿದಿದೆ.
ಸೊ ನಾವು 22 ಮತ್ತು 9702 11ರಿಂದ ಭಾಗಿಸ್ಕೊಳ್ಬೋದು, ಯಾಕಂದರೆ 2 11ರಿಂದ ಭಾಗ ಹೋಗ್ತದೆ. ನಾನಿಲ್ಲಿ 22ರಿಂದನೇ 9702 ಭಾಗಿಸ್ಕೊಳ್ತಾ ಇದ್ದೇನೆ, ಯಾಕಂದರೆ 9702 22ರಿಂದ ಭಾಗ ಹೋಗ್ತದೆ. 22 1 22, 22 4 88 ಆಗ್ತದೆ. 97ರಲ್ಲಿ 88 ಕಳೆದ್ರೆ 9 ಉಳಿಯುತ್ತದೆ. 9 ಮತ್ತು 0 90. 22 4 ಮತ್ತೆ 88 ಆಗ್ತದೆ. 90ರಲ್ಲಿ 88 ಕಳೆದ್ರೆ 2 ಉಳಿತದೆ. 2 ಮತ್ತು 2 22. 22 1 22 ಆಗ್ತದೆ. ಹಾಗಾಗಿ ಇಲ್ಲಿ ಅಂಶದಲ್ಲಿ ಉಳಿಯುವಂಥದ್ದು 441 ಗುಣಿಸು, ಹಾಗೆ ಇಲ್ಲಿ ಅಂಶದಲ್ಲಿ 3 ಉಳಿದಿದೆ, ಹಾಗೆ ಛೇದದಲ್ಲಿ 7 ಉಳಿದಿದೆ. ಈ ಛೇದದಲ್ಲಿರುವ 7 ನೇರವಾಗಿ ಅಂಶಕ್ಕೆ ಹೋಗಿ ಅಂಶದಲ್ಲಿರುವ 3ಕ್ಕೆ ಅಥವಾ 441ಕ್ಕೆ ಗುಣಿಸಲ್ಪಡ್ತದೆ. ನಾವು 7ಅನ್ನು 3ಕ್ಕೆ ಗುಣಿಸಿ ಬರೆಯೋಣ. 7 ಗುಣಿಸು 3 ಅಂದರೆ 7 3 21 ಆಗ್ತದೆ. ಹಾಗೆ ಎಡಭಾಗದಲ್ಲಿ ಏನಿದೆ, ಆರ್ಧ ಘನ ಇದೆ. ಸೊ ಮುಂದಿನ ಹಂತದಲ್ಲಿ ಆರ್ಧದ ಘನವನ್ನು ಇದ್ದಾಗೆ ಬರೆದುಕೊಳ್ಳೋಣ. 421 21ರ ವರ್ಗ ಆಗಿದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ 421 ನಾವು 21ರ ವರ್ಗ ಆಗಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಆರ್ ಘನ ಈಸ್ ಈಕ್ವಲ್ ಟು 21ರ ವರ್ಗ ಗುಣಿಸು 21 ಎಷ್ಟಾಗ್ತದೆ, 21ರ ಘಾತಾಂಕ 3 ಆಗ್ತದೆ. ನೆನಪಿರಲಿ, ನಾವಿಲ್ಲಿ ಆರ್ನ ಬೆಲೆಯನ್ನು ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಈ ರೀತಿಯ ಸರ್ಕಸನ್ನು ಅಥವಾ ಈ ರೀತಿ ಸಿಂಪ್ಲಿಫಿಕೇಶನನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎರಡೂ ಭಾಗದಲ್ಲಿರುವ ಘಾತಸೂಚಿ, ಸಾಮಾನ್ಯವಾಗಿರುವ ಘಾತಸೂಚಿ 3ಅನ್ನು ಕ್ಯಾನ್ಸಲ್ ಮಾಡಬೇಕು. ಹೀಗೆ ಕ್ಯಾನ್ಸಲ್ ಮಾಡಿದಾಗ ನಮಗೆ ಆರ್ನ ಬೆಲೆ ಅಂದರೆ ತ್ರಿಜ್ಯದ ಬೆಲೆ 21 ಸೆಂಟಿಮೀಟರ್ ಸಿಗ್ತದೆ. ಈ ಆರ್ನ ಬೆಲೆ ಅಂದರೆ ಈ ತ್ರಿಜ್ಯವೇ ನೀಡಿದಂಥ ಗೋಳದ ತ್ರಿಜ್ಯವಾಗಿದೆ. ಸೊ ಹೀಗೆ ನಾವು ನೀಡಿದಂಥ ಘನದ ತ್ರಿಜ್ಯ ಆರ್ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಸೂತ್ರ 3 πr² ಆಗ್ತದೆ. ಈ ಸೂತ್ರದಲ್ಲಿ ನಾವೀಗ ಫೈನ ಬೆಲೆ 22/7 ಆದೇಶಿಸೋಣ, ಗುಣಿಸು ಆರ್ನ ಬೆಲೆಯನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಆರ್ನ ಬೆಲೆ ಎಷ್ಟಿದೆ, 21 ಇದೆ. ಆರ್ನ ಜಾಗದಲ್ಲಿ 21 ಆದೇಶಿಸಬೇಕು. ಆದೇಶಿಸಿದಾಗ ಆರ್ದ ವರ್ಗವು 21ರ ವರ್ಗ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಈ 3 ಮತ್ತು 22 ಗುಣಿಸ್ಕೊಳ್ಬೇಕು. ಗುಣಿಸ್ಕೊಂಡಾಗ ಎಷ್ಟಾಗ್ತದೆ, ಇದು 66 ಆಗ್ತದೆ. ಗುಣಿಸು 21ರ ವರ್ಗವನ್ನು 441 ಅಂತ ಬರಿಬೋದು, ಅಥವಾ ನಮಗೆ ಲೆಕ್ಕಾಚಾರ ಸುಲಭವಾಗಿ 21ರ ವರ್ಗವನ್ನು ನಾವಿಲ್ಲಿ 21 ಗುಣಿಸು 21 ಆಗಿ ಬರೆದುಕೊಳ್ಳೋಣ. ಸೊ 7 1 7 7 3 21 ಆಗುವುದರಿಂದ ಅಂಶದಲ್ಲಿ 66 ಗುಣಿಸು 21 ಗುಣಿಸು 3 ಉಳಿಯುತ್ತದೆ. ಸೊ ಮುಂದಿನ ಹಂತದಲ್ಲಿ 66ನ್ನು ಇದ್ದ ಹಾಗೆ ಬರೆದುಕೊಳ್ಳಿ. 21 ಗುಣಿಸು 3 ಅಂದರೆ 63 ಆಗ್ತದೆ. ಈ 66 ಗುಣಿಸು 63 ಅಂದರೆ 4158 ಆಗುವುದರಿಂದ ಇಲ್ಲಿ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 4158 ಸೆಂಟಿಮೀಟರ್² ಆಗುತ್ತದೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ ನೀಡಿರುವ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಬರೆದುಕೊಂಡು ಅದರ ಸಹಾಯದಿಂದ ನಮಗೆ ಬೇಕಾಗಿರುವ ಅಂಶವನ್ನು ಪಡೆದುಕೊಂಡು ನಂತರ ನಮಗೆ ಬೇಕಾಗಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದು 4 ಅಂಕವನ್ನು ಪೂರ್ತಿಯಾಗಿ ಪಡಿಬಹುದು. ಸೊ ನಾವೀಗ ಕಳೆದ ವರ್ಷ ರಾಜ್ಯ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕೇಳಿದಂಥ ಒಂದು 5 ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ. ಘನಾಕೃತಿಯ ಒಟ್ಟು ಎತ್ತರ 45 ಸೆಂಟಿಮೀಟರ್, ಶಂಕುವಿನ ನೇರ ಎತ್ತರ 15 ಸೆಂಟಿಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ 16 ಸೆಂಟಿಮೀಟರ್ ಆಗಿದೆ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ನಮಗೆ ಕೇಳಿ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ನನ್ನ ಕೈಯಲ್ಲಿ ಒಂದು ಸಿಲಿಂಡರ್ ಇದೆ, ಹಾಗೆ ಒಂದು ಶಂಕು ಇದೆ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಈ ರೀತಿಯಾಗಿ ಜೋಡಿಸಿ ಒಂದು ಮರದ ಆಟಿಕೆಯನ್ನು ಅಥವಾ ಘನಾಕೃತಿಯನ್ನು ತಯಾರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಘನಾಕೃತಿಯ ಅಷ್ಟು ಎತ್ತರ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 45 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಶಂಕುವಿನ ನೇರ ಎತ್ತರ, ಈ ಎತ್ತರ ಏನಾಗ್ತದೆ, ಓರೆ ಎತ್ತರ ಆಗ್ತದೆ. ಶಂಕುವಿನ ನೇರ ಎತ್ತರ ಅಂದರೆ ಈ ಶಂಗದಿಂದ ಈ ಪಾದಕ್ಕೆ ಎಳೆದ ನೇರವಾದ ಎತ್ತರವಾಗಿದೆ. ಈ ಎತ್ತರವನ್ನು ಎಷ್ಟು ಕೊಟ್ಟಿದ್ದಾರೆ, ನಮಗೆ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ, ಸಿಲಿಂಡರ್ ಇದೆಯಲ್ಲ, ಇದರ ಪಾದ ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ. ಇದರ ವ್ಯಾಸವನ್ನು ನಮಗೆ 16 ಸೆಂಟಿಮೀಟರ್ ಆಗಿ ನೀಡಿ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಕೇಳಿರುವ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾದದ ವಿಸ್ತೀರ್ಣ
ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವಾಗಿದೆ. ಹಾಗೆ ಈ ಘನಾಕೃತಿಯ ಘನಫಲವೆಂದರೆ ಸಿಲಿಂಡರ್ ಘನಫಲ ಪ್ಲಸ್ ಶಂಕುವಿನ ಘನಫಲವಾಗಿದೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಬರೆದುಕೊಳ್ಬೇಕು. ಪ್ರಶ್ನೆಯಲ್ಲಿ ನಮಗೆ ಈ ಘನಾಕೃತಿಯ ಎತ್ತರವನ್ನು 45 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಆದರೆ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಲು ನಮಗೆ ಈ ಘನಾಕೃತಿಯಲ್ಲಿರುವ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯಲು ಬೇಕಾಗಿರುವ ಸಿಲಿಂಡರ್ನ ಎತ್ತರ ಹೆಚ್ಚಿನ ಅಳತೆಯನ್ನು ನಮಗೆ ನೀಡಿಲ್ಲ. ಬದಲಿಗೆ ಈ ಸಂಪೂರ್ಣ ಘನಾಕೃತಿಯ ಎತ್ತರವನ್ನು ನಮಗೆ 45 ಸೆಂಟಿಮೀಟರ್ ಆಗಿ, ಹಾಗೆ ಈ ಸಿಲಿಂಡರ್ ಮೇಲೆ ಜೋಡಿಸಲಾಗಿರುವ ಈ ಶಂಕುವಿನ ಎತ್ತರವನ್ನು 15 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ನಾವೀಗ ನೀಡಿರುವ ದತ್ತಾಂಶದ ಸಹಾಯದಿಂದ ಸಿಲಿಂಡರ್ನ ಎತ್ತರ ಹೆಚ್ಚಿನ ಬೆಲೆಯನ್ನು ಕಂಡುಹಿಡಿಯೋಣ. ಸಿಲಿಂಡರ್ನ ಎತ್ತರ ಹೆಚ್ಚಿನ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಘನಾಕೃತಿಯ ಒಟ್ಟು ಎತ್ತರ 45 ಸೆಂಟಿಮೀಟರಲ್ಲಿ ಈ ಶಂಕುವಿನ ಎತ್ತರವನ್ನು ಕಳೆಯಬೇಕಾಗ್ತದೆ. ಈ ಘನಾಕೃತಿಯ ಒಟ್ಟು ಎತ್ತರ 45ರಲ್ಲಿ ಶಂಕುವಿನ ಎತ್ತರ 15ನ್ನು ಕಳೆದಾಗ ಬರುವ ಉತ್ತರ 30 ಸೆಂಟಿಮೀಟರ್ ಆಗಿರೋದ್ರಿಂದ ಈ ಸಿಲಿಂಡರ್ನ ಎತ್ತರ ಏನಾಗ್ತದೆ, 30 ಸೆಂಟಿಮೀಟರ್ ಆಗ್ತದೆ. ಸೊ ಆದ್ದರಿಂದ ನಾನಿಲ್ಲಿ ಸಿಲಿಂಡರ್ನ ಎತ್ತರ H ಇಸ್ ಈಕ್ವಲ್ ಟು ಘನಾಕೃತಿಯ ಒಟ್ಟು ಎತ್ತರ 45 ಸೆಂಟಿಮೀಟರ್ ಮೈನಸ್ ಶಂಕುವಿನ ಎತ್ತರ 15 ಸೆಂಟಿಮೀಟರ್ ಆಗಿ ಬರೆದುಕೊಂಡಿದ್ದೇನೆ. ಸೊ 45 ಮೈನಸ್ 15 ಅಂದರೆ 30 ಸೆಂಟಿಮೀಟರ್ ಆಗುವುದರಿಂದ ಇಲ್ಲಿ ನೀಡಿರುವ ಈ ಘನಾಕೃತಿಯಲ್ಲಿರುವ ಸಿಲಿಂಡರ್ನ ಎತ್ತರ ಏನಾಗ್ತದೆ, 30 ಸೆಂಟಿಮೀಟರ್ ಆಗುತ್ತದೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಶಂಕುವಿನ ನೇರ ಎತ್ತರವನ್ನು 15 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಶಂಕುವಿನ ನೇರ ಎತ್ತರವನ್ನು ನಾವು H ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಸೊ ಹಾಗೆ ಸಿಲಿಂಡರ್ನ ಎತ್ತರವನ್ನು ಸಹ ನಾವು H ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಅದರ ಸಿಲಿಂಡರ್ನ ಎತ್ತರ ಶಂಕುವಿನ ಎತ್ತರಗಳು ಬೇರೆ ಬೇರೆ ಆಗಿರೋದ್ರಿಂದ ನಾವಿಲ್ಲಿ ಶಂಕುವಿನ ಎತ್ತರವನ್ನು H1 ಆಗಿ ತೆಗೆದುಕೊಳ್ಳೋಣ. ಸೊ ಆದ್ದರಿಂದ ನಾವಿಲ್ಲಿ ಶಂಕುವಿನ ಎತ್ತರ H1 ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಅದೇ ರೀತಿ ಪ್ರಶ್ನೆಯಲ್ಲಿ ನಮಗೆ ಈ ಸಿಲಿಂಡರ್ ಅಥವಾ ಶಂಕುವಿನ ಪಾದದ ವ್ಯಾಸವನ್ನು 16 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಆದರೆ ನಮಗೆ ಪ್ರಶ್ನೆಯನ್ನು ಬಿಡಿಸಲು ಬೇಕಾದ ಅಂಶ ಅಂದರೆ ಅದು ಸಿಲಿಂಡರ್ನ ಅಥವಾ ಶಂಕುವಿನ ಪಾದದ ತ್ರಿಜ್ಯವಾಗಿದೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತದೆ. ಆದ್ದರಿಂದ ನಾವಿಲ್ಲಿ ತ್ರಿಜ್ಯ R ಇಸ್ ಈಕ್ವಲ್ ಟು 16/2. 16/2 ಅಂದರೆ 2 1 2 2 8 16 ಆಗೋದ್ರಿಂದ ಇದು 8 ಸೆಂಟಿಮೀಟರ್ ಆಗ್ತದೆ, ಅಥವಾ 16ರ ಅರ್ಧ 8 ಸೆಂಟಿಮೀಟರ್ ಆಗಿ ತ್ರಿಜ್ಯವನ್ನು ನಾವಿಲ್ಲಿ ಬರೆದುಕೊಳ್ಳಬೇಕು. ಹಾಗೆ ನಮಗೆ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಅಗತ್ಯ ಇರುತ್ತದೆ. ಯಾಕಂದರೆ ಈ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ πr/l. ಇಲ್ಲಿ L ಅಂದರೆ ಶಂಕುವಿನ ಓರೆ ಎತ್ತರವಾಗಿದೆ. ಈ ಶಂಕುವಿನ ಓರೆ ಎತ್ತರವನ್ನು ಪ್ರಶ್ನೆಯಲ್ಲಿ ನಮಗೆ ನೀಡಿಲ್ಲ, ಬದಲಿಗೆ ಶಂಕುವಿನ ನೇರ ಎತ್ತರ H1ನ ಬೆಲೆಯನ್ನು ನೀಡಿದ್ದಾರೆ. ಹಾಗೆ ಪಾದದ ವ್ಯಾಸ ಅಥವಾ ತ್ರಿಜ್ಯ 8 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ನಾವೀಗ ಈ ದತ್ತಾಂಶಗಳ ಸಹಾಯದಿಂದ ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯುವ ಸೂತ್ರ L ಇಸ್ ಈಕ್ವಲ್ ಟು ವರ್ಗಮೂಲ H1² ಪ್ಲಸ್ R² ಈ ಸೂತ್ರವನ್ನು ಬಳಸಿಕೊಂಡು ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯೋಣ. ಇಲ್ಲಿ H1 ಅಂದರೆ ಶಂಕುವಿನ ಎತ್ತರ 15 ಸೆಂಟಿಮೀಟರ್, R ಅಂದರೆ ಶಂಕುವಿನ ಪಾದದ ತ್ರಿಜ್ಯವಾಗಿದೆ. ಈ ಸೂತ್ರದಲ್ಲಿ ನಾವೀಗ H1ನ ಬೆಲೆ 15ನ್ನು ಆದೇಶಿಸಿದಾಗ H1² ಇಲ್ಲಿ 15ರ ವರ್ಗ ಆಗ್ತದೆ, ಪ್ಲಸ್ ತ್ರಿಜ್ಯ R ನ ಬೆಲೆ 8 ಆಗಿರೋದ್ರಿಂದ R ನ ಸ್ಥಾನದಲ್ಲಿ 8ನ್ನು ಆದೇಶಿಸಿದಾಗ R ದ ವರ್ಗವು 8ರ ವರ್ಗ ಆಗುತ್ತದೆ. ಇಸ್ ಈಕ್ವಲ್ ಟು ವರ್ಗಮೂಲ 15ರ ವರ್ಗ 15 × 15 225 ಪ್ಲಸ್ 8ರ ವರ್ಗ 8 8 64 ಆಗುತ್ತದೆ. ಇಸ್ ಈಕ್ವಲ್ ಟು 225 ಪ್ಲಸ್ 64 ಅಂದರೆ 289. ವರ್ಗಮೂಲ 289ರ ಬೆಲೆ 17 ಆಗುವುದರಿಂದ ಇಲ್ಲಿ ಶಂಕುವಿನ ಓರೆ ಎತ್ತರ L ನ ಬೆಲೆಯು 17 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಸಿಲಿಂಡರ್ ಎತ್ತರ H, ಶಂಕುವಿನ ಓರೆ ಎತ್ತರ L ಹಾಗೆ ಪಾದದ ತ್ರಿಜ್ಯ R ಅನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಚಿತ್ರದಲ್ಲಿ ಕೊಟ್ಟಿರುವ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಸಿಲಿಂಡರ್ನ ವಕ್ರ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಪಾದದ ವಿಸ್ತೀರ್ಣ ಪ್ಲಸ್ ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿರುವ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಸೊ ಇಲ್ಲಿ ಈ ಸಿಲಿಂಡರ್ನ ಈ ಪಾದದ ವಿಸ್ತೀರ್ಣ ಇಲ್ಲಿ ಬರೋದಿಲ್ಲ, ಯಾಕಂದರೆ ಇದು ಈ ಶಂಕುವಿನ ಪಾದದಲ್ಲಿ ಮುಚ್ಚಿ ಹೋಗಿರ್ತದೆ. ಹಾಗಾಗಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಪಾದದ ವಿಸ್ತೀರ್ಣ ಪ್ಲಸ್ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೇರಿದರೆ ಈ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್
ಪಾದದ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರ್ಕೊಂಡಿದ್ದೇನೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πrh ಪ್ಲಸ್ ಪಾದದ ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ನ ಪಾದವು ವೃತ್ತಾಕಾರದಲ್ಲಿರೋದ್ರಿಂದ ವೃತ್ತದ ವಿಸ್ತೀರ್ಣವೇ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಆಗಿರ್ತದೆ. ಪಾದದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಏನಾಗ್ತದೆ 5r² ಆಗ್ತದೆ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 5rl ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವು ಲೆಕ್ಕಾಚಾರ ಸುಲಭವಾಗುವ ಸಲುವಾಗಿ ಈ ಮೂರು ಪದಗಳಲ್ಲಿ ಸಾಮಾನ್ಯವಾಗಿರುವ 5r ಅನ್ನ ಸಾಮಾನ್ಯ ತೆಗೆದುಕೊಳ್ಳೋಣ. ಸೊ ಈ ಮೂರು ಪದಗಳಲ್ಲಿರುವ 5r ಅನ್ನ ಸಾಮಾನ್ಯ ತೆಗೆದಾಗ 5r ಇಂಟು ಬ್ರಾಕೆಟ್ ಎರಡನೇ ಪದದಲ್ಲಿ 5r ಅನ್ನ ಬಿಟ್ಟರೆ 2h ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ 5r ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ r ವರ್ಗ ಇರೋದ್ರಿಂದ ಇಲ್ಲಿ ಒಂದು r ಉಳಿಯುತ್ತದೆ ಪ್ಲಸ್ ಮೂರನೇ ಪದದಲ್ಲಿ 5rl ಅಂತ ಇದೆ. 5r ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ ಓರೆ ಎತ್ತರ ಎಲ್ ಮಾತ್ರ ಉಳಿಯುತ್ತದೆ. ನಾವೀಗ ಈ ಸೂತ್ರದಲ್ಲಿ ಫೈ ನ ಬೆಲೆ, ಆರ್ ನ ಬೆಲೆ, ಎಚ್ ನ ಬೆಲೆ ಮತ್ತು ಎಲ್ ನ ಬೆಲೆಗಳನ್ನು ಆದೇಶಿಸೋಣ. ಫೈ ನ ಬೆಲೆ 22/7 ಅಂತ ಬರೆದುಕೊಳ್ಳೋಣ. ಇಂಟು ಆರ್ ವೃತ್ತದ ತ್ರಿಜ್ಯ ಎಷ್ಟಾಗಿದೆ ಅಥವಾ ಸಿಲಿಂಡರ್ ಪಾದ ತ್ರಿಜ್ಯ 8 ಸೆಂಟಿಮೀಟರ್ ಆಗಿರೋದ್ರಿಂದ ಆರ್ ಜಾಗದಲ್ಲಿ 8 ಬರೆದುಕೊಳ್ಳೋಣ. ಇಂಟು ಬ್ರಾಕೆಟ್ ಅನ್ನು ಹಾಕಿಕೊಳ್ಳೋಣ. 2 ಗುಣಿಸು ಸಿಲಿಂಡರ್ನ ಎತ್ತರ, ಎಚ್ ಅಂದರೆ ಸಿಲಿಂಡರ್ನ ಎತ್ತರ, ಸಿಲಿಂಡರ್ನ ಎತ್ತರ ಎಷ್ಟಿದೆ 30 ಸೆಂಟಿಮೀಟರ್ ಆಗಿರೋದ್ರಿಂದ ಎಚ್ ಸ್ಥಾನದಲ್ಲಿ 30 ಬರೆದುಕೊಳ್ಳೋಣ. ಪ್ಲಸ್ ಆರ್ ಅಂದರೆ ಸಿಲಿಂಡರ್ನ ಪಾದದ ತ್ರಿಜ್ಯ ಎಷ್ಟಿದೆ 8 ಸೆಂಟಿಮೀಟರ್ ಇದೆ, 8 ಬರೆದುಕೊಳ್ಳೋಣ. ಪ್ಲಸ್ ಸಿಲಿಂಡರ್ನ ಓರೆ ಎತ್ತರ ಎಲ್ನ ಬೆಲೆ ಎಷ್ಟಾಗಿದೆ 17 ಸೆಂಟಿಮೀಟರ್ ಆಗಿರೋದ್ರಿಂದ ಎಲ್ ಸ್ಥಾನದಲ್ಲಿ 17 ಬರೆದುಕೊಳ್ಳೋಣ. ಮುಂದಿನ ಹಂತವನ್ನು ನಾನಿಲ್ಲಿ ಬರಿತಾ ಇದ್ದೇನೆ. 22 ಮತ್ತು 8 ಗುಣಿಸಿಕೊಂಡಾಗ ಗುಣಲಬ್ಧ 176 ಬರುತ್ತದೆ. ಭಾಗಿಸಿ 7 ಇದ್ದಾಗೆ ಬರೆದುಕೊಳ್ಳಿ, ಬ್ರಾಕೆಟ್ ಇದ್ದಾಗೆ ಹಾಕಿಕೊಳ್ಳಿ. 2 ಗುಣಿಸು 30 ಅಂದರೆ 60 ಪ್ಲಸ್ 8 ಪ್ಲಸ್ 17 ಅಂದರೆ 25 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 176 ಇದ್ದಾಗ ಬರ್ದುಕೊಳ್ರಿ. ಭಾಗಿಸಿ 7 ಗುಣಿಸು 60 ಪ್ಲಸ್ 25 ಅಂದರೆ 85 ಆಗುತ್ತದೆ. ಮುಂದಿನ ಹಂತದಲ್ಲಿ 176 ಗುಣಿಸು 85 ಮಾಡಿದಾಗ 14,960 ಆಗುತ್ತದೆ. ಭಾಗಿಸಿ 7. ಈ 14,960 7ರಿಂದ ಭಾಗಿಸಿಕೊಂಡಾಗ ಬರುವ ಉತ್ತರ 2137.14 ಆಗುತ್ತದೆ. ಆದ್ದರಿಂದ ನೀಡಿದಂಥ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 2137.14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯೋಣ. ಸೊ ಚಿತ್ರದಲ್ಲಿ ನೀಡಿರುವ ಘನಫಲವನ್ನು ನಾವು ಕಂಡುಹಿಡಿಬೇಕಾದ್ರೆ ಸಿಲಿಂಡರ್ ಘನಫಲ ಮತ್ತು ಶಂಕುವಿನ ಘನಫಲವನ್ನು ಕೂಡಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇವೆರಡೂ ಘನಾಕೃತಿಗಳ ಘನಫಲವನ್ನು ಕೂಡಿಸ್ಕೊಂಡಾಗ ನಮಗೆ ಚಿತ್ರದಲ್ಲಿ ನೀಡಿರುವ ಒಟ್ಟು ಘನಫಲ ಸಿಗುತ್ತದೆ. ಸೊ ಆದ್ದರಿಂದ ನಾನಿಲ್ಲಿ ನೀಡಿದಂಥ ಘನಾಕೃತಿಯ ಘನಫಲ ಇಸ್ ಈಕ್ವಲ್ಸ್ ಟು ಸಿಲಿಂಡರ್ನ ಘನಫಲ ಪ್ಲಸ್ ಶಂಕುವಿನ ಘನಫಲ ಎಂದು ಬರೆದುಕೊಂಡಿದ್ದೇನೆ. ಎತ್ತರ ಹೆಚ್ಚಾಗಿರುವ ಸಿಲಿಂಡರ್ ಘನಫಲದ ಸೂತ್ರವು πr² h ಆದರೆ ಎತ್ತರ h1 ಆಗಿರುವ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು 1/3 πr² h1 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಮಗೆ ಲೆಕ್ಕಾಚಾರ ಸುಲಭವಾಗುವ ಸಲುವಾಗಿ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ πr² ಅನ್ನು ಸಾಮಾನ್ಯ ತೆಗೆಯೋಣ. ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ h ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ πr² ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 1/3 h1 ಉಳಿಯುತ್ತದೆ, ಅಂದರೆ h1/3 ಉಳಿಯುತ್ತದೆ. ನಾವೀಗ ಈ ಸೂತ್ರದಲ್ಲಿ ಫೈ ನ ಬೆಲೆ 22/7 ಆದೇಶಿಸೋಣ. ಆರ್ ಈ ಸಿಲಿಂಡರ್ನ ಪಾದದ ತ್ರಿಜ್ಯ 8 ಆದೇಶಿಸಿದಾಗ ಆರ್ದ ವರ್ಗವು ಇಲ್ಲಿ 8 ವರ್ಗವಾಗುತ್ತದೆ. ಇಂಟು ಬ್ರಾಕೆಟ್ ಅನ್ನು ಹಾಕೊಳ್ಬೇಕು. ಎಚ್ ಅಂದರೆ ಸಿಲಿಂಡರ್ನ ಎತ್ತರ ಎಷ್ಟಿದೆ 30 ಆಗಿದೆ, 30 ಬರೆದುಕೊಳ್ಬೇಕು. ಪ್ಲಸ್ h1 ಅಂದರೆ ಈ ಶಂಕುವಿನ ಎತ್ತರ ಎಷ್ಟಿದೆ ಅಂದರೆ 15 ಸೆಂಟಿಮೀಟರ್ ಆಗಿದೆ. ಇಲ್ಲಿ h1 ಜಾಗದಲ್ಲಿ 15 ಆದೇಶಿಸಿಕೊಳ್ಬೇಕು. ಭಾಗಿಸು 3 ಇದ್ದಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 22/7 ಇದ್ದಾಗೆ ಬರೆದುಕೊಳ್ಳೋಣ. 8 ವರ್ಗ 8 64 ಆಗ್ತದೆ. ಇಂಟು 30 ಪ್ಲಸ್ ಈಗ 15ಕ್ಕೆ 3ರಿಂದ ಭಾಗಿಸ್ಕೊಳ್ಳಿ. 3 1 3, 3 5 15 ಆಗುವುದರಿಂದ ಇದು 5 ಆಗುತ್ತದೆ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. 22/7 ಇದ್ದಾಗೆ ಬರೆದುಕೊಳ್ಳಿ. ಗುಣಿಸು 64 ಗುಣಿಸು ಈ 30 ಪ್ಲಸ್ 5 ಅಂದರೆ 35 ಆಗ್ತದೆ. 7 1 7, 7 5 35 ಆಗೋದ್ರಿಂದ ಇಲ್ಲಿ ಅಂಶದಲ್ಲಿ 22 ಗುಣಿಸು 64 ಗುಣಿಸು 5 ಉಳಿಯುತ್ತದೆ. ಈ 22, 64 ಮತ್ತು 5 ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧವು 7040 ಆಗುವುದರಿಂದ ನೀಡಿದಂಥ ಈ ಘನಾಕೃತಿಯ ಘನಫಲವು ಇಲ್ಲಿ 7040 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕಕ್ಕೆ ಬಂದಂಥ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸರ್ಕಸ್ ಕಂಪನಿಯ ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರ ಇರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್, ಟೆಂಟ್ ಪಾದದ ವ್ಯಾಸವು 30 ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ
17 ಮೀಟರ್ ಆಗಿದೆ. ಹಾಗಾದರೆ ಉಪಪ್ರಶ್ನೆ 1ರಲ್ಲಿ ನಮಗೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಹಾಗೂ ಉಪಪ್ರಶ್ನೆ ಬಿಯಲ್ಲಿ ನಮಗೆ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಚಿತ್ರವನ್ನು ಸಹ ನೀಡಿದ್ದಾರೆ. ನಾವೀಗ ನೀಡಿರುವ ಪ್ರಶ್ನೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಸರ್ಕಸ್ ಕಂಪನಿಯು ಒಂದು ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ, ನೋಡಿ ಈ ರೀತಿ ಶಂಕುವಿನ ಆಕಾರ ಇರುವಂತೆ ಒಂದು ಕ್ಯಾನ್ವಾಸ್ ಬಟ್ಟೆಯ ಸಹಾಯದಿಂದ ಆ ಟೆಂಟನ್ನು ಏನು ಮಾಡಿದೆ ಅಂದರೆ ನಿರ್ಮಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಕೆಳಗಡೆ ಯಾವುದಿದೆ, ಸಿಲಿಂಡರ್ ಆಕಾರ ಇದೆ, ಇದರ ಮೇಲೆ ಏನಿದೆ, ಒಂದು ಶಂಕು ಇದೆ ಅಂತ ಕೊಟ್ಟಿದ್ದಾರೆ. ಈ ಸಿಲಿಂಡರ್ ಆಕಾರದ ಎತ್ತರ, ಇದರ ಎತ್ತರ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 9 ಮೀಟರ್. ಹಾಗೆ ಈ ಟೆಂಟ್ನ ಪಾದದ ವ್ಯಾಸ, ಟೆಂಟ್ನ ಪಾದ ಅಂದರೆ ಬುಡದಲ್ಲಿ ಏನಿದೆ, ಸಿಲಿಂಡರ್ ಇದೆ. ಈ ಟೆಂಟ್ನ ಬುಡದಲ್ಲಿ ಸಿಲಿಂಡರ್ ಇರೋದ್ರಿಂದ ಇದರ ಪಾದದ ವ್ಯಾಸ ಅಂದರೆ ಇದು ವೃತ್ತಾಕಾರದಲ್ಲಿರೋದ್ರಿಂದ ವೃತ್ತದ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ, 30 ಮೀಟರ್ ಆಗಿ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಟೆಂಟ್ನ ಒಷ್ಟು ಎತ್ತರವನ್ನು ಕೊಟ್ಟಿದ್ದಾರೆ. ಟೆಂಟ್ನ ಒಷ್ಟು ಎತ್ತರವನ್ನು ಎಷ್ಟು ಕೊಟ್ಟಿದ್ದಾರೆ, 17 ಮೀಟರ್ ಆಗಿ ಕೊಟ್ಟಿದ್ದಾರೆ. ಇಷ್ಟು ದತ್ತಾಂಶಗಳನ್ನು ನೀಡಿ ನಮಗೆ ಉಪಪ್ರಶ್ನೆ ಎನಲ್ಲಿ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಅಂದರೆ ನೆಲವನ್ನು ಆವರಿಸಿರುವ ಸಿಲಿಂಡರ್ನ ಪಾದದ ವಿಸ್ತೀರ್ಣ. ಸಿಲಿಂಡರ್ನ ಪಾದವು ಯಾವ ಆಕಾರದಲ್ಲಿದೆ, ವೃತ್ತಾಕಾರದಲ್ಲಿರೋದ್ರಿಂದ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಸಿಲಿಂಡರ್ನ ಪಾದದ ವಿಸ್ತೀರ್ಣ ಅಥವಾ ವೃತ್ತದ ವಿಸ್ತೀರ್ಣ. ಹಾಗೆ ಪ್ರಶ್ನೆ ಬಿ ದಲ್ಲಿ ನಮಗೆ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಒಟ್ಟು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಒಟ್ಟು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಈ ಟೆಂಟ್ನ ತಳಭಾಗದಲ್ಲಿರುವ ಸಿಲಿಂಡರ್ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಮತ್ತು ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿರುವ ಈ ಶಂಕುವಿನ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದು ಇವೆರಡು ವಿಸ್ತೀರ್ಣಗಳನ್ನು ಕೂಡಿಸಿಕೊಂಡಾಗ ನಮಗೆ ಈ ಟೆಂಟನ್ನು ಮಾಡಲು ಬಳಸಿದ ಒಟ್ಟು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಸಿಗುತ್ತದೆ. ಸೊ ಇಷ್ಟು ಅಂಶವನ್ನು ತಿಳಿದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಸಿಲಿಂಡರ್ನ ಎತ್ತರವನ್ನು 9 ಮೀಟರ್ ಆಗಿ ನೀಡಿರೋದ್ರಿಂದ ನಾವಿಲ್ಲಿ ಸಿಲಿಂಡರ್ನ ಎತ್ತರ h = 9 ಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಸಿಲಿಂಡರ್ನ ಪಾದದ ವ್ಯಾಸ ಅಂದರೆ ಈ ಟೆಂಟ್ನ ಪಾದದ ವ್ಯಾಸವನ್ನು ನಮಗೆ 30 ಮೀಟರ್ ಆಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ತ್ರಿಜ್ಯದ ಅಗತ್ಯ ಇದೆ. ಹಾಗಾಗಿ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರೋದ್ರಿಂದ ನಾವಿಲ್ಲಿ ತ್ರಿಜ್ಯ r = ವ್ಯಾಸ 30ರ ಅರ್ಧ ಅಥವಾ 30/2 ಎಂದು ಬರೆದುಕೊಂಡಿದ್ದೇವೆ. 30ಕ್ಕೆ 2ರಿಂದ ಭಾಗಿಸಬಹುದು ಅಥವಾ 30ರ ಅರ್ಧ ನೇರವಾಗಿ 15 ಅಂತಲೂ ಬರೀಬಹುದು. ಯಾಕಂದರೆ ಇಲ್ಲಿ ಬಾಕ್ಸ್ ನೋಡ್ತೇನೆ ನೋಡ್ರಿ, 2 1 2 2 1 2 ಆಗ್ತದೆ, 3ರಲ್ಲಿ 2 ಕಳೆದ್ರೆ 1 ಉಳಿತದೆ, 1 ಮತ್ತು 0 10 2 ಇಲ್ಲಿ 10 ಆಗೋದ್ರಿಂದ ಈ ಸಿಲಿಂಡರ್ನ ಪಾದದ ತ್ರಿಜ್ಯ ಅಥವಾ ಶಂಕುವಿನ ಪಾದದ ತ್ರಿಜ್ಯ ಎರಡೂ ಒಂದೇ ಆಗಿದೆ. r = ಎಷ್ಟಾಗ್ತದೆ ಅಂದರೆ 15 ಮೀಟರ್ ಆಗುತ್ತದೆ. ಪ್ರಶ್ನೆಯಲ್ಲಿ ನಮಗೆ ಟೆಂಟ್ನ ಎತ್ತರವನ್ನು 17 ಮೀಟರ್ ಆಗಿ, ಅದೇ ರೀತಿ ಸಿಲಿಂಡರ್ನ ಎತ್ತರವನ್ನು 9 ಮೀಟರ್ ಆಗಿ ನೀಡಿದ್ದಾರೆ. ಸೊ ಆದರೆ ನಮಗೆ ಈ ಶಂಕುವಿನ ಎತ್ತರವನ್ನು ನೀಡಿಲ್ಲ. ಈ ಶಂಕುವಿನ ಎತ್ತರವನ್ನು ನಾವು ಈ ಟೆಂಟ್ನ ಒಷ್ಟು ಎತ್ತರದಲ್ಲಿ ಸಿಲಿಂಡರ್ನ ಎತ್ತರವನ್ನು ಕಳೆದು ಕಂಡುಹಿಡಿಯಬಹುದು. ಹಾಗಾಗಿ ನಾನಿಲ್ಲಿ ಶಂಕುವಿನ ಎತ್ತರ h1 ಅಂತ ತೆಗೆದುಕೊಂಡಿದ್ದೇನೆ. ಯಾಕಂದರೆ ಸಿಲಿಂಡರ್ನ ಎತ್ತರ h ಆಗಿರೋದ್ರಿಂದ ಶಂಕುವಿನ ಎತ್ತರ ಮತ್ತು ಸಿಲಿಂಡರ್ನ ಎತ್ತರಗಳು ಬೇರೆ ಬೇರೆ ಆಗಿರೋದ್ರಿಂದ ಸಿಲಿಂಡರ್ನ ಎತ್ತರ h ಆಗಿ ತೆಗೆದುಕೊಂಡ್ರೆ ಶಂಕುವಿನ ಎತ್ತರವನ್ನು ನಾವು h1 ಆಗಿ ತೆಗೆದುಕೊಳ್ಳೋಣ. ಸೊ h1 = ಟೆಂಟ್ನ ಒಷ್ಟು ಎತ್ತರ 17 ಮೀಟರ್ ಮೈನಸ್ ಸಿಲಿಂಡರ್ನ ಎತ್ತರ 9 ಮೀಟರ್ ಆಗಿ ಬರ್ಕೊಂಡಿದ್ದೇನೆ. ಯಾಕಂದರೆ ಟೆಂಟ್ನ ಒಷ್ಟು ಎತ್ತರದಲ್ಲಿ ಸಿಲಿಂಡರ್ ಎತ್ತರವನ್ನು ಕಳೆದಾಗ ನಮಗೆ ಈ ಶಂಕುವಿನ ಎತ್ತರ h1ನ ಬೆಲೆ ಸಿಗುತ್ತದೆ. 17 - 9 ಅಂದರೆ 8 ಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಈ ಶಂಕುವಿನ ಎತ್ತರ h1 8 ಮೀಟರ್ ಆಗುತ್ತದೆ. ಆದರೆ ಈ ಟೆಂಟ್ನ ಒಷ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೇರಿದ್ರೆ ನಮಗೆ ಟೆಂಟಿನ ಒಷ್ಟು ವಿಸ್ತೀರ್ಣ ಸಿಗ್ತದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ, ಅದೇನೆಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಶಂಕುವಿನ ಓರೆಯ ಎತ್ತರ ಎಲ್ಲ ಅಗತ್ಯ ಇರ್ತದೆ. ಇಲ್ಲಿ ನಮಗೆ ಶಂಕುವಿನ ಓರೆಯ ಎತ್ತರವನ್ನು ನೀಡಿಲ್ಲ. ನಾವಿಲ್ಲಿ ಕಂಡುಹಿಡ್ಕೊಂಡದ್ದು ಯಾವುದು, ಶಂಕುವಿನ ನೇರ ಎತ್ತರ h1ನ ಬೆಲೆಯನ್ನು ಕಂಡುಹಿಡ್ಕೊಂಡಿದ್ದೇವೆ. ಹಾಗೆ ನಮಗೆ ಶಂಕುವಿನ ಪಾದದ ತ್ರಿಜ್ಯ ಎಷ್ಟಿದೆ, r 15 ಮೀಟರ್ ಇದೆ. ಇವೆರಡು ನಮಗೆ ಗೊತ್ತಿದೆ, ನೇರ ಎತ್ತರ ಮತ್ತು ಪಾದದ ತ್ರಿಜ್ಯ ಗೊತ್ತಿದೆ. ಇವೆರಡರ ಸಹಾಯದಿಂದ ನಾವೀಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇಕಾಗಿರುವ ಶಂಕುವಿನ ಓರೆ ಎತ್ತರ L ನ ಬೆಲೆಯನ್ನು ಕಂಡುಹಿಡಿಕೊಳ್ಳೋಣ. ಶಂಕುವಿನ ಓರೆ ಎತ್ತರ L ಅನ್ನು ಕಂಡುಹಿಡಿಯುವ ಸೂತ್ರ ವರ್ಗಮೂಲ h1² + r² ಆಗ್ತದೆ. ಇಲ್ಲಿ h1 ಅಂದರೆ ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಎಷ್ಟಿದೆ, 8 ಮೀಟರ್ ಆಗಿರೋದ್ರಿಂದ h1 ಸ್ಥಾನದಲ್ಲಿ 8ನ್ನು ಆದೇಶಿಸಿದಾಗ h1 ದ ವರ್ಗ 8ರ ವರ್ಗ ಆಗ್ತದೆ, ಪ್ಲಸ್
ಶಂಕುವಿನ ಪಾದದ ತ್ರಿಜ್ಯ r ಆಗಿದೆ. ಶಂಕುವಿನ ಪಾದದ ತ್ರಿಜ್ಯ ಮತ್ತು ಸಿಲಿಂಡರ್ನ ಪಾದದ ತ್ರಿಜ್ಯ ಎರಡೂ ಒಂದೇ ಆಗಿದೆ. ಎಷ್ಟಿದೆ ಹೇಳ್ರಿ? r ನ ಬೆಲೆ 15 ಆಗುವುದರಿಂದ r ನ ಸ್ಥಾನದಲ್ಲಿ 15 ಆದೇಶಿಸಿದಾಗ r ದ ವರ್ಗ 15ರ ವರ್ಗ ಆಗ್ತದೆ. 8ರ ವರ್ಗ 8 8 64, 15ರ ವರ್ಗ 15 × 15 225. ಇವೆರಡನ್ನ ಕೂಡಿಸ್ಕೊಂಡಾಗ ಬರುವ ಮೊತ್ತ 289. 289ರ ವರ್ಗಮೂಲ 17. ಆದ್ದರಿಂದ ಈ ಶಂಕುವಿನ ಓರೆ ಎತ್ತರ ಎಲ್ಲ ಬೆಲೆ ಎಷ್ಟಾಗ್ತದೆ? ಇಲ್ಲಿ 17 ಮೀಟರ್ ಆಗುತ್ತದೆ. ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಉಪಪ್ರಶ್ನೆ ಎದಲ್ಲಿ ನೀಡಿರುವ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಟೆಂಟ್ನ ತಳಭಾಗ ಸಿಲಿಂಡರ್ ಆಕಾರದಲ್ಲಿದೆ. ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಅಂದರೆ ಈ ಸಿಲಿಂಡರ್ನ ಪಾದ ಆವರಿಸಿರುವ ನೆಲದ ವಿಸ್ತೀರ್ಣ ಆಗ್ತದೆ. ಸೊ ಇಲ್ಲಿ ಸಿಲಿಂಡರ್ ಪಾದ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿ ಇರೋದ್ರಿಂದ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ ಆಗಿರ್ತದೆ. ಆದ್ದರಿಂದ ನಾನಿಲ್ಲಿ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ = ಸಿಲಿಂಡರ್ನ ಪಾದದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ 5r² ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಸೂತ್ರದಲ್ಲಿ ಫೈನ ಬೆಲೆ 22/7 ಆದೇಶಿಸೋಣ. ಗುಣಿಸು ಸಿಲಿಂಡರ್ ಅಥವಾ ಶಂಕುವಿನ ಪಾದದ ತ್ರಿಜ್ಯ 15 ಆಗಿರೋದ್ರಿಂದ r ನ ಜಾಗದಲ್ಲಿ 15 ಬರೆದುಕೊಳ್ಳೋಣ. 15 ಬರೆದುಕೊಂಡಾಗ r ದ ವರ್ಗವು 15ರ ವರ್ಗ ಆಗ್ತದೆ. = 22/7 ಇದ್ದ ಹಾಗೆ ಬರೆದುಕೊಳ್ಳೋಣ. 15ರ ವರ್ಗ ಅಂದರೆ 15 × 15 225 ಆಗ್ತದೆ. ಈ 225 ಆಗಲಿ 22 ಆಗಲಿ 7ರಿಂದ ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು 22 ಮತ್ತು 225 ಗುಣಿಸಿಕೊಂಡು 7ರಿಂದ ಭಾಗಿಸ್ಕೊಳ್ಳೋಣ. ಈ 22 ಮತ್ತು 225 ಗುಣಿಸಿಕೊಂಡಾಗ ಬರುವ ಗುಣಲಬ್ಧ 4950 ಭಾಗಿಸು 7 ಇದ್ದಾಗೆ ಬರೆದುಕೊಳ್ಳೋಣ. ಈ 4950ಕ್ಕೆ 7ರಿಂದ ಭಾಗಿಸಿದಾಗ ಬರುವ ಉತ್ತರ 707.14 ಆಗುತ್ತದೆ. ಆದ್ದರಿಂದ ಈ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ ಇಲ್ಲಿ 707.14 m² ಆಗುತ್ತದೆ. ಸೊ ಇದೇ ರೀತಿ ನಾವೀಗ ಉಪಪ್ರಶ್ನೆ ಬಿದಲ್ಲಿ ನೀಡಿರುವ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿರುವ ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಅಂದರೆ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಅಂದರೆ ಟೆಂಟ್ನ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆದ್ದರಿಂದ ನಾನಿಲ್ಲಿ ಟೆಂಟ್ನ ವಿಸ್ತೀರ್ಣ = ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿರುವ ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣ ಅಂದರೆ ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಈ ಟೆಂಟ್ನ ತಳಭಾಗದಲ್ಲಿರುವ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಟೆಂಟ್ನ ಮೇಲ್ಭಾಗದಲ್ಲಿರುವ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತದೆ. ಇವೆರಡು ವಿಸ್ತೀರ್ಣವನ್ನು ಸೇರಿದರೆ ಈ ಟೆಂಟ್ನ ಒಟ್ಟು ವಿಸ್ತೀರ್ಣ ಸಿಗುತ್ತದೆ. ಅಂದರೆ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣ ಸಿಗುತ್ತದೆ. ಸೊ ಆದ್ದರಿಂದ ನಾನಿಲ್ಲಿ ಟೆಂಟ್ನ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr(h) ಆದರೆ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 5rl ಆಗುತ್ತದೆ. ಸೊ ಹೀಗೆ ನಾವು ಸೂತ್ರವನ್ನು ಬರೆದುಕೊಂಡ ನಂತರ ಕ್ಯಾಲ್ಕುಲೇಷನ್ಗೆ ಈಸಿ ಆಗುವ ಸಲುವಾಗಿ ಈ ಎರಡೂ ಪದಗಳಲ್ಲಿರುವ ಸೂತ್ರದ ಎರಡೂ ಪದಗಳಲ್ಲಿರುವ ಸಾಮಾನ್ಯವಾಗಿರುವ 5r ಅನ್ನು ಸಾಮಾನ್ಯ ತೆಗೆಯೋಣ. 5r ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ 2h ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ l ಮಾತ್ರ ಉಳಿಯುತ್ತದೆ. ನಾವೀಗ 5r(h) ಮತ್ತು l ನ ಬೆಲೆಯನ್ನು ಈ ಸೂತ್ರದಲ್ಲಿ ಆದೇಶಿಸೋಣ. 5 ನ ಬೆಲೆ 22/7 ಇಂಟು r ನ ಬೆಲೆ ಎಷ್ಟಿದೆ? 15 ಇದೆ. ಇದಾಗೆ ಬರೆದುಕೊಳ್ಳೋಣ. ಇಂಟು 2 ಗುಣಿಸು h ಅಂದರೆ ಸಿಲಿಂಡರ್ನ ಎತ್ತರ. ಸಿಲಿಂಡರ್ನ ಎತ್ತರ ಎಷ್ಟಿದೆ? 9 ಮೀಟರ್ ಇದೆ. ಹಾಗಾಗಿ ಇಲ್ಲಿ 9 ಬರೆದುಕೊಳ್ಳೋಣ. ಪ್ಲಸ್ ಎಲ್ ಅಂದರೆ ಶಂಕುವಿನ ಓರೆ ಎತ್ತರ. ಶಂಕುವಿನ ಓರೆ ಎತ್ತರ ಎಷ್ಟಿದೆ? 17 ಮೀಟರ್ ಆಗಿರೋದ್ರಿಂದ ಇಲ್ಲಿ 17 ಬರೆದುಕೊಳ್ಳೋಣ. ನೋಡಿ 22 ಆಗಲಿ 15 ಆಗಲಿ 7ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ ನಾವಿಲ್ಲಿ 22 ಗುಣಿಸು 15 330 ಬರೆದುಕೊಳ್ಳೋಣ. ಛೇದದಲ್ಲಿ 7 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಂಟು 2 9 18 ಪ್ಲಸ್ 17. ಈ 18 ಮತ್ತು 17 ಕೂಡಿಸಿದಾಗ ಬರುವ ಮೊತ್ತ 35. 7ರಿಂದ 35ಕ್ಕೆ ನಾವು ಈಗ ಛೇದವನ್ನು ಹೊಡೆಯೋಣ. 7 ಅಲ್ಲಿ 7 7 5 35 ಆಗುವುದರಿಂದ ನಾವಿಲ್ಲಿ 35ಕ್ಕೆ 7ರಿಂದ ಭಾಗಿಸಿಕೊಂಡಾಗ ಬರುವಂಥ ಭಾಗಲಬ್ಧ 5 ಆಗ್ತದೆ. ನಾವೀಗ 5 ಮತ್ತು 330 ಗುಣಿಸ್ಕೊಳ್ಳೋಣ. 5 ಗುಣಿಸು 0 0 5 3 15 ಕೈಲೆ 1 5 3 15 1 16. ಆದ್ದರಿಂದ ಈ ಟೆಂಟನ್ನು ನಿರ್ಮಿಸಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಒಟ್ಟು ವಿಸ್ತೀರ್ಣ ಏನಾಗ್ತದೆ ಅಂದರೆ ಇಲ್ಲಿ 1650 m² ಆಗುತ್ತದೆ. ಸೊ ನಾವೀಗ ಈ ವರ್ಷ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ ನಮಗೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಯಾವುದೇ ಚಿತ್ರವನ್ನು ನೀಡಿಲ್ಲ,
ಹಾಗಾಗಿ ನಾವು ಮೊದಲಿಗೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಚಿತ್ರವನ್ನು ಹಾಕ್ಕೊಂಡು ಆ ಚಿತ್ರ ಮತ್ತು ಈ ಪ್ರಶ್ನೆಯ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ನಾವೀಗ ಬಿಡಿಸಬೇಕಾಗ್ತದೆ. ಸೊ ನೀಡಿರುವ ಪ್ರಶ್ನೆ ಪ್ರಕಾರ ಬಿಡಿಸಿಕೊಂಡ ಈ ಚಿತ್ರದಲ್ಲಿ 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಒಂದು ಸಿಲಿಂಡರ್ನ ಒಂದು ಬದಿಗೆ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಚಿತ್ರದಲ್ಲಿ ಈ ಸಿಲಿಂಡರ್ನ ಕೆಳಭಾಗದಲ್ಲಿ ಅಷ್ಟೇ ವ್ಯಾಸ ಅಂದರೆ ಸಿಲಿಂಡರ್ನ ವ್ಯಾಸದಷ್ಟೇ ವ್ಯಾಸ 10 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಅರ್ಧಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಅಷ್ಟೇ ವ್ಯಾಸ ಅಂದರೆ ಸಿಲಿಂಡರ್ನ ವ್ಯಾಸದಷ್ಟೇ ವ್ಯಾಸ 10 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಹಾಗೆ 13 ಸೆಂಟಿಮೀಟರ್ ಓರೆ ಎತ್ತರವನ್ನು ಹೊಂದಿರುವ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಆ ರೀತಿಯ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗಾದರೆ ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಎಂಬುದನ್ನು ನಮಗೆ ಕಂಡುಹಿಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಮೊದಲಿಗೆ ನಾವು ಆಟಿಕೆಯು ಯಾವ್ಯಾವ ಘನಗಳ ಜೋಡಣೆಯಿಂದ ತಯಾರಾಗಿದೆ ಎಂಬುದನ್ನು ನೋಡ್ಕೊಳ್ಬೇಕು. ಈ ಆಟಿಕೆಯು ಶಂಕು, ಸಿಲಿಂಡರ್ ಮತ್ತು ಅರ್ಧಗೋಳದ ಜೋಡಣೆಯಿಂದ ತಯಾರಾಗಿದೆ. ಹಾಗಾಗಿ ಈ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದರೆ ಅದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವಾಗುತ್ತದೆ. ಈ ಮೂರು ಘನಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಸೇರಿದ್ರೆ ನಮಗೆ ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಸೊ ಈ ಪ್ರಶ್ನೆಯ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಾವೀಗ ಈ ಪ್ರಶ್ನೆಯನ್ನು ಬಿಡಿಸಲು ಬೇಕಾಗಿರುವ ಈ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಸಿಲಿಂಡರ್ನ ವ್ಯಾಸ ಹಾಗೆ ಸಿಲಿಂಡರ್ಗೆ ಜೋಡಿಸಿರುವ ಅರ್ಧಗೋಳ ಮತ್ತು ಶಂಕುವಿನ ವ್ಯಾಸಗಳು ಸಮನಾಗಿದೆ ಅಂತ ನೀಡಿ ಇದರ ವ್ಯಾಸವನ್ನು ನಮಗೆ 10 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಆದರೆ ನಮಗೆ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೆ ಏನು ಬೇಕು ಅಂದರೆ ವ್ಯಾಸದ ಬದಲಿಗೆ ತ್ರಿಜ್ಯ ಬೇಕು. ವ್ಯಾಸವು ತ್ರಿಜ್ಯದ ಅರ್ಧದಷ್ಟಿರ್ತದೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ವ್ಯಾಸ 10 ಸೆಂಟಿಮೀಟರ್ ಆದರೆ ತ್ರಿಜ್ಯ R ಎಷ್ಟಾಗ್ತದೆ? 5 ಸೆಂಟಿಮೀಟರ್ ಆಗ್ತದೆ. 10ರ ಅರ್ಧ ಎಷ್ಟಾಗ್ತದೆ? 5 ಸೆಂಟಿಮೀಟರ್ ಆಗ್ತದೆ. ಆದ್ದರಿಂದ ನೀವಿಲ್ಲಿ ನೇರವಾಗಿ ತ್ರಿಜ್ಯ R = 5 ಸೆಂಟಿಮೀಟರ್ ಅಂತ ಬರಿಬಹುದು. ಅಥವಾ ತ್ರಿಜ್ಯ R = 10/2 ಅಂದರೆ 10ರ ಅರ್ಧ. 2 1 2 2 5 10 ಆಗೋದ್ರಿಂದ ತ್ರಿಜ್ಯ R = 5 ಸೆಂಟಿಮೀಟರ್ ಅಂತ ಬರಿಬಹುದು. ಸೊ ಹಾಗೆ ಮತ್ತೇನು ಕೊಟ್ಟಿದ್ದಾರೆ? ನಮಗೆ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಎತ್ತರ ಎಷ್ಟಿದೆ? 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈ ಸಿಲಿಂಡರ್ ಎತ್ತರವನ್ನು ನಾವು H ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಸಿಲಿಂಡರ್ನ ಎತ್ತರ H = 20 ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಹಾಗೆ ನಮಗೆ ಈ ಸಿಲಿಂಡರ್ಗೆ ಜೋಡಿಸಿರುವ ಈ ಶಂಕುವಿನ ಓರೆ ಎತ್ತರವನ್ನು 13 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಶಂಕುವಿನ ಓರೆ ಎತ್ತರವನ್ನು ನಾವು L ಸಂಕೇತಾಕ್ಷರದಿಂದ ಸೂಚಿಸುವುದರಿಂದ ಓರೆ ಎತ್ತರ L = 13 ಸೆಂಟಿಮೀಟರ್ ಆಗಿ ಬರೆದುಕೊಳ್ಳೋಣ. ಹೀಗೆ ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ನೇರವಾಗಿ ಈ ಮೂರು ಘನಗಳನ್ನು ಜೋಡಿಸಿ ಮಾಡಿರುವ ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಅರ್ಧಗೋಳ, ಸಿಲಿಂಡರ್ ಹಾಗೂ ಶಂಕುವನ್ನು ಕೂಡಿಸಿ ಮಾಡಿದಂತಹ ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಆಟಿಕೆಯ ತಳಭಾಗದಲ್ಲಿರುವ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಹಾಗೂ ಮಧ್ಯಭಾಗದಲ್ಲಿರುವ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಹಾಗೂ ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿರುವ ಶಂಕುವಿನ ವಕ್ರ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಮೂರು ವಿಸ್ತೀರ್ಣಗಳನ್ನು ಕೂಡಿಸಿ ಈ ಆಟಿಕೆಯ ಒಟ್ಟು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಆದ್ದರಿಂದ ನಾನಿಲ್ಲಿ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ = ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸೊ ನಾವೀಗ ಶಂಕು, ಸಿಲಿಂಡರ್ ಹಾಗೂ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಸೂತ್ರಗಳನ್ನು ಇದರ ಕೆಳಗಡೆ ಬರೆದುಕೊಳ್ಳೋಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 5RL ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πRH ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr² ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ನಾವು ಲೆಕ್ಕಾಚಾರ ಸುಲಭವಾಗುವ ಸಲುವಾಗಿ ಈ ಸೂತ್ರದಲ್ಲಿ ಸಾಮಾನ್ಯವಾಗಿರುವ 5R ಅನ್ನು ಸಾಮಾನ್ಯ ತೆಗೆಯೋಣ. 5R ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ 5R ಸಾಮಾನ್ಯವಾಗಿರೋದ್ರಿಂದ ಮೊದಲನೇ ಪದದಲ್ಲಿ L ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ 5R ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ 2H ಉಳಿಯುತ್ತದೆ ಪ್ಲಸ್ ಮೂರನೇ ಪದದಲ್ಲಿ 2 × 5 ಸಾಮಾನ್ಯವಾಗಿದೆ ಹಾಗೆ 1R ಸಾಮಾನ್ಯವಾಗಿರೋದ್ರಿಂದ ಒಳಗಡೆ 1R ಮಾತ್ರ ಉಳಿಯುತ್ತದೆ. ಹೀಗೆ ಈ ಸೂತ್ರದ ಮುಂದಿನ ಹಂತವು 5R ಅನ್ನು ಸಾಮಾನ್ಯ ತೆಗೆದಾಗ 5R × L ಪ್ಲಸ್ 2H
ಪ್ಲಸ್ 2r ಆಗ್ತದೆ. ನಾವೀಗ ಈ ಸೂತ್ರದಲ್ಲಿ ಫೈನ ಬೆಲೆ, ಆರ್ನ ಬೆಲೆ, ಎಲ್ನ ಬೆಲೆ ಮತ್ತು ಎಚ್ನ ಬೆಲೆಯನ್ನು ಆದೇಶಿಸೋಣ. ಫೈ ನಮಗೆ ನೀಡಿಲ್ಲ. ಫೈನ ಬೆಲೆ ಯಾವಾಗಲೂ ಏನಾಗಿರ್ತದೆ 22/7 ಆಗಿರ್ತದೆ. ಅದನ್ನು ಬರೆದುಕೊಳ್ಳೋಣ. ಇಂಟು ಈ ಅರ್ಧಗೋಳ ಸಿಲಿಂಡರ್ ಹಾಗೂ ಶಂಕುವಿನ ತ್ರಿಜ್ಯ ಎಷ್ಟಾಗಿದೆ ಅಂದರೆ 5 ಸೆಂಟಿಮೀಟರ್ ಆಗಿದೆ. ಈ ಮೂರರ ತ್ರಿಜ್ಯ ಒಂದೇ ಆಗಿರೋದ್ರಿಂದ ಇಲ್ಲಿ ತ್ರಿಜ್ಯ ಆರ್ನ ಸ್ಥಾನದಲ್ಲಿ 5ಅನ್ನು ಬರೆದುಕೊಳ್ಳೋಣ. ಇಂಟು ಬ್ರ್ಯಾಕೆಟನ್ನು ಹಾಕ್ಕೊಳ್ಳೋಣ. ಇಲ್ಲಿ ಎಲ್ಲ ಅಂದರೆ ಶಂಕುವಿನ ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ 13 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ 13ಅನ್ನು ಬರ್ಕೊಳ್ಳೋಣ. ಪ್ಲಸ್ 2 ಗುಣಿಸು ಎಚ್ ಅಂದರೆ ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ಟಿದ್ದಾರೆ 20 ಸೆಂಟಿಮೀಟರ್. ಹಾಗಾಗಿ 2h ನಾವು 2 ಗುಣಿಸು ಸಿಲಿಂಡರ್ನ ಎತ್ತರ 20 ಅಂತ ಬರೆದುಕೊಳ್ಳೋಣ. ಪ್ಲಸ್ 2 ಗುಣಿಸು ಮತ್ತು ತ್ರಿಜ್ಯ ಆರ್ ಅಂದರೆ ಸಿಲಿಂಡರ್, ಶಂಕು ಹಾಗೂ ಗೋಳದ ತ್ರಿಜ್ಯ ಎಷ್ಟು ಆರ್ ಎಷ್ಟಿದೆ 5 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವು ಆರ್ನ ಸ್ಥಾನದಲ್ಲಿ 5ಅನ್ನು ಆದೇಶಿಸಿಕೊಂಡಾಗ ಇದರ ಮುಂದಿನ ಹಂತವು 22/7 ಇಂಟು 5 ಇಂಟು 13 ಪ್ಲಸ್ 2 ಗುಣಿಸು 20 ಪ್ಲಸ್ 2 ಗುಣಿಸು 5 ಆಗ್ತದೆ. ಮುಂದಿನ ಹಂತದಲ್ಲಿ ಈ 22 ಆಗಲಿ 5 ಆಗಲಿ 7ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ 22 ಮತ್ತು 5ಅನ್ನು ಗುಣಿಸ್ಕೊಳ್ಳೋಣ. 22 5 ಎಷ್ಟಾಗ್ತದೆ 110. ಭಾಗಿಸಿ 7ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಬ್ರ್ಯಾಕೆಟನ್ನು ಹಾಕಿಕೊಳ್ಳೋಣ. 13 ಪ್ಲಸ್ 22 40 ಪ್ಲಸ್ 2 5 10. ಸೊ ಮುಂದಿನ ಹಂತವನ್ನು ಇಲ್ಲಿ ನಾನು ಇಲ್ಲಿ ಬರೀತಾ ಇದ್ದೇನೆ. 110/7 ಇಂಟು 13 ಪ್ಲಸ್ 40 ಪ್ಲಸ್ 10 ಅಂದರೆ 63 ಆಗ್ತದೆ. ಈ 63 7ರಿಂದ ಭಾಗ ಹೋಗ್ತದೆ. 7 1 7 7 9 63 ಆಗೋದ್ರಿಂದ ಅಂಶದಲ್ಲಿ 110 ಮತ್ತು 9 ಮಾತ್ರ ಉಳಿಯುತ್ತದೆ. ಛೇದದಲ್ಲಿ 1 ಉಳಿದಿದೆ, ಅದನ್ನು ನೀವು ಇಗ್ನೋರ್ ಮಾಡ್ಬೋದು. 110 ಮತ್ತು 9ಅನ್ನು ಗುಣಿಸಿಕೊಂಡಾಗ ಬರುವ ಗುಣಲಬ್ಧ 990 ಆಗೋದ್ರಿಂದ ನೀಡಿದಂಥ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ತದೆ 990 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಹಾಗೆ ನಾವೀಗ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಮತ್ತೊಂದು 4 ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಮರದಿಂದ ಮಾಡಿದ ಸಿಲಿಂಡರ್ನಿಂದ 2 ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯಲ್ಲಿ ನೀಡಿದ್ದಾರೆ. ಸೊ ನಾವೀಗ ನೀಡಿದಂಥ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪ್ರಶ್ನೆಯಲ್ಲಿ ನಮಗೆ ಈ ಮರದಿಂದ ಮಾಡಿದ ಸಿಲಿಂಡರ್ನ ಎರಡೂ ಬದಿಯಲ್ಲಿ ವೃತ್ತಾಕಾರದ ಅರ್ಧಗೋಳಗಳನ್ನು ಈ ರೀತಿ ಕೊರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದನ್ನು ಚಿತ್ರದಲ್ಲೂ ನೀವು ನೋಡ್ಬೋದು. ಹಾಗಾದರೆ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ನಮಗೆ ಗೋಚರಿಸುವ ಈ ವಸ್ತುವಿನ ಭಾಗಗಳ ಒಟ್ಟು ವಿಸ್ತೀರ್ಣವಾಗಿದೆ. ಈ ವಸ್ತುವಿನಲ್ಲಿ ನಮಗೆ ಯಾವ್ಯಾವ ಭಾಗ ಗೋಚರಿಸ್ತಾ ಇದೆ? ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ಗೋಚರಿಸ್ತಾ ಇದೆ. ಹಾಗೆ ಈ ಸಿಲಿಂಡರ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ವೃತ್ತಾಕಾರದ 2 ಅರ್ಧಗೋಳಗಳ ಮೇಲ್ಮೈ ವಿಸ್ತೀರ್ಣಗಳು ಗೋಚರಿಸ್ತಾ ಇದ್ದಾವೆ. ಹಾಗಾಗಿ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಅದು ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಸಿಲಿಂಡರ್ನ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿರುವ 2 ಅರ್ಧ ವೃತ್ತಗಳ ಮೇಲ್ಮೈ ವಿಸ್ತೀರ್ಣವಾಗಿದೆ. ಸೊ ಈ ಪ್ರಶ್ನೆ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಈ ಮರದಿಂದ ಮಾಡಿದಂಥ ಸಿಲಿಂಡರ್ನ ಎತ್ತರವನ್ನು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಿಲಿಂಡರ್ನ ಎತ್ತರ h = 10 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಈ ಸಿಲಿಂಡರ್ನ ಪಾದದ ತ್ರಿಜ್ಯವನ್ನು ನಮಗೆ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಸಿಲಿಂಡರ್ನ ಪಾದದ ತ್ರಿಜ್ಯ, ಅದೇ ರೀತಿ ಪಾದ ಮತ್ತು ಮೇಲ್ಭಾಗದಲ್ಲಿರುವ ಈ ಸಿಲಿಂಡರ್ನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ ಈ ಅರ್ಧಗೋಳಾಕೃತಿಯ ತ್ರಿಜ್ಯಗಳು ಸಹ ಸಿಲಿಂಡರ್ನ ಪಾದದ ತ್ರಿಜ್ಯಕ್ಕೆ ಸಮನಾಗ್ತದೆ. ಆದ್ದರಿಂದ ನಾವಿಲ್ಲಿ ತ್ರಿಜ್ಯ r = 3.5 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ಮರದಿಂದ ಮಾಡಿದಂಥ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ಮರದಿಂದ ಮಾಡಿದಂಥ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಅದು ಈ ಸಿಲಿಂಡರ್ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ 2 ಅರ್ಧಗೋಳ ಅಂದರೆ ಈ ಸಿಲಿಂಡರ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿರುವ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವಾಗಿದೆ. ಹಾಗಾಗಿ ನಾವಿಲ್ಲಿ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಳ್ಳೋಣ. ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr(h) ಪ್ಲಸ್ 2 ಗುಣಿಸು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr² ಆಗಿದೆ. ಹಾಗಾಗಿ ನಾವಿಲ್ಲಿ ಪ್ಲಸ್ 2 ಯಾಕೆ ಬರ್ಕೊಂಡಿದ್ದೇನೆ? ಇಲ್ಲಿ 2 ಅರ್ಧಗೋಳಗಳು ಇರೋದ್ರಿಂದ ಈ 2 ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ನಾವಿಲ್ಲಿ 2 ಗುಣಿಸು 1 ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಅಂತ ಬರ್ದುಕೊಳ್ಬೇಕು. ಹೀಗೆ ಬರ್ದುಕೊಂಡಾಗ ನಮಗೆ
ನಮಗೆ ಈ ಎರಡು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ. ಸೊ ಮುಂದಿನ ಹಂತದಲ್ಲಿ ಈ 2πr(h) ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 2 × 2 ಅಂದರೆ 4πr² ಆಗ್ತದೆ. ಸೊ ನಾವೀಗ ಲೆಕ್ಕಾಚಾರ ಸುಲಭವಾಗಿ ಮಾಡೋ ಸಲುವಾಗಿ ಈ ಎರಡು ಪದಗಳಲ್ಲಿರುವ ಈ ಸೂತ್ರದ ಎರಡು ಪದಗಳಲ್ಲಿರುವ φr ಸಾಮಾನ್ಯ ತೆಗೆದುಕೊಳ್ಳೋಣ. φr ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿತದೆ? 2h ಉಳಿಯುತ್ತದೆ. ಪ್ಲಸ್ ಅನ್ನು ಇದ್ದಾಗೆ ಹಾಕಿಕೊಳ್ಳೋಣ. ಎರಡನೇ ಪದದಲ್ಲಿ ಏನು ಉಳಿತದೆ? 4πr ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ r ವರ್ಗ ಇರೋದ್ರಿಂದ r ಒಂದು ಹೊರಗಡೆ ಇರೋದ್ರಿಂದ ಒಂದು r ಮಾತ್ರ ಉಳಿಯುತ್ತದೆ. ಸೊ ಹೀಗೆ ನಾವು ಈ ಸೂತ್ರವನ್ನು ಆದಷ್ಟು ಸರಳೀಕೃತ ರೂಪದಲ್ಲಿ ಬರೆದುಕೊಂಡ ನಂತರ ನಾವೀಗ ಈ ಸೂತ್ರದಲ್ಲಿ ಫೈನ ಬೆಲೆ, ಆರ್ನ ಬೆಲೆ, ಎಚ್ನ ಬೆಲೆಯನ್ನು ಆದೇಶಿಸಿ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಫೈನ ಬೆಲೆ ನಮಗೆ ನೀಡದೇ ಇದ್ದಾಗ ನಾವು ಸಾಮಾನ್ಯವಾಗಿ 22/7 ಇದನ್ನು ಆದೇಶಿಸಿಕೊಳ್ಬೇಕು. ಗುಣಿಸು ಆರ್ ಅಂದರೆ ಈ ಸಿಲಿಂಡರ್ ಪಾದದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 3.5 ಕೊಟ್ಟಿದ್ದಾರೆ. ಇಂಟು 2 ಗುಣಿಸು ಎಚ್ ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಎತ್ತಿನ ಸ್ಥಾನದಲ್ಲಿ 10 ಬರೆದುಕೊಳ್ಳೋಣ. ಪ್ಲಸ್ 4 ಇಂಟು ಸಿಲಿಂಡರ್ ಪಾದದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 3.5 ಗುಣಿಸು 3.5 ಅಂತ ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 3.5 7ರಿಂದ ಭಾಗವಾಗುವುದರಿಂದ 3.5 7ರಿಂದ ಭಾಗಿಸ್ಕೊಳ್ಳೋಣ. 7 × 7 7 × 35 ಆಗೋದ್ರಿಂದ ಇಲ್ಲಿ ಒಂದು ಸ್ಥಾನದ ನಂತರ ಬಿಂದು ಇರೋದ್ರಿಂದ ಬಂದಂಥ ಭಾಗಲಬ್ಧಕ್ಕೆ ಒಂದು ಸ್ಥಾನಾಂತರ ಬಿಂದು ಹಾಕಿದಾಗ ಇದರ ಭಾಗಲಬ್ಧ ಎಷ್ಟಾಗ್ತದೆ ಅಂದರೆ 3.5ಕ್ಕೆ 7ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ ಅಥವಾ ಉತ್ತರ 0.5 ಆಗ್ತದೆ. ಈ 22 ಮತ್ತು 0.5 ಗುಣಿಸಿದಾಗ ಬರುವ ಉತ್ತರ 11 ಆಗ್ತದೆ. ಅಂದರೆ 22 ಮತ್ತು 5 ಗುಣಿಸಿದಾಗ ಬರುವ ಉತ್ತರ 110. ಇಲ್ಲಿ ಒಂದು ಸ್ಥಾನಾಂತರ ಬಿಂದು ಇರೋದ್ರಿಂದ ಒಂದು ಸ್ಥಾನಾಂತರ ಇಲ್ಲಿ ಬಿಂದು ಕೊಟ್ಟಾಗ ಇದೆಷ್ಟಾಗ್ತದೆ? 11 ಆಗ್ತದೆ. ಹಾಗಾಗಿ ನಾವಿಲ್ಲಿ 11 ಬರ್ಕೊಳ್ಳೋಣ. ಇಂಟು 2 × 10 ಅಂದರೆ 20 ಆಗ್ತದೆ. ಪ್ಲಸ್ 4 × 3.5 ಅಂದರೆ ಅದು 14.0 ಅಥವಾ 14 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 11 ಇದ್ದಾಗೆ ಬರೆದುಕೊಳ್ಳೋಣ. 20 + 14 ಅಂದರೆ 34 ಆಗುತ್ತದೆ. 11 × 34 ಅಂದರೆ ಅದು 374 ಆಗುವುದರಿಂದ ನೀಡಿದಂಥ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಇಲ್ಲಿ 374 cm² ಆಗುತ್ತದೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಸಹ ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಯಾಗಿದೆ. ಕ್ವಶನ್ ಈ ರೀತಿಯಾಗಿದೆ: ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಾ ಇದ್ದಾನೆ. ಸಿಲಿಂಡರ್ ಆಕಾರದ ಗಾಜಿನ ಲೋಟದ ಒಟ್ಟು ಒಳವ್ಯಾಸವು 5 ಸೆಂಟಿಮೀಟರ್ ಇದೆ. ಆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗವಿದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರವು 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ನಮಗೆ ಈ ಪ್ರಶ್ನೆಯನ್ನು ಬಿಡಿಸಲು ಬೇಕಾದ ಫೈನ ಬೆಲೆಯನ್ನು 3.14 ಅಂತ ಬಳಸಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಚಿತ್ರದಲ್ಲಿರುವ ಗಾಜಿನ ಲೋಟ ಯಾವ ಆಕಾರದಲ್ಲಿದೆ? ಸಿಲಿಂಡರ್ ಆಕಾರದಲ್ಲಿದೆ. ಅದರ ಪ್ರಶ್ನೆಯನ್ನು ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಹಣ್ಣಿನ ರಸವನ್ನು ತುಂಬಿ ವ್ಯಾಪಾರಿ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಗ್ರಾಹಕರಿಗೆ ನೀಡ್ತಾ ಇದ್ದಾನೆ. ಇದರ ಒಳ ವ್ಯಾಸವನ್ನು ನಮಗೆ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸಿಲಿಂಡರ್ ಆಕಾರದ ಒಳ ವ್ಯಾಸ 5 ಸೆಂಟಿಮೀಟರ್ ಆದರೆ ಇದರ ತ್ರಿಜ್ಯವನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಯಾಕಂದರೆ ನಾವು ಲೆಕ್ಕವನ್ನು ಮಾಡಲಿಕ್ಕೆ ತ್ರಿಜ್ಯದ ಅಗತ್ಯ ಇದೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರೋದ್ರಿಂದ ಅಂದರೆ ವ್ಯಾಸಕ್ಕೆ 2ರಿಂದ ಭಾಗಿಸಿದಾಗ ನಮಗೆ ತ್ರಿಜ್ಯ ಸಿಗೋದ್ರಿಂದ ನಾವಿಲ್ಲಿ ತ್ರಿಜ್ಯದ ಅಳತೆಯನ್ನು ಬರೆದುಕೊಳ್ಳೋಣ. ತ್ರಿಜ್ಯ r = ವ್ಯಾಸ ಭಾಗಿಸು 2. ವ್ಯಾಸ ಅಂದರೆ 5/2. 5/2 ಅಥವಾ 5ಕ್ಕೆ 2ರಿಂದ ಭಾಗಿಸಿದಾಗ ಎಷ್ಟು ಉತ್ತರ ಬರ್ತದೆ? 2.5 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ ತ್ರಿಜ್ಯವನ್ನು. ನೀವು ಲೆಕ್ಕವನ್ನು ಬಿಡಿಸಬೇಕಾದ್ರೆ ತ್ರಿಜ್ಯವನ್ನು 5/2 ಅಥವಾ 2.5 ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಬೋದು. ಹಾಗೆ ಮತ್ತೇನು ಕೊಟ್ಟಿದ್ದಾರೆ? ಈ ಗಾಜಿನ ಲೋಟದ ಎತ್ತರವನ್ನು ಕೊಟ್ಟಿದ್ದಾರೆ. ಗಾಜಿನ ಲೋಟ ಸಿಲಿಂಡರ್ ಆಕಾರದಲ್ಲಿರೋದ್ರಿಂದ ನಮಗೆ ಕೊಟ್ಟದ್ದೇನಾಯ್ತು? ಹಾಗಾದರೆ ಸಿಲಿಂಡರ್ನ ಎತ್ತರ ಹೆಚ್ಚನ್ನು ಕೊಟ್ಟಂಗೆ ಆಯಿತು. ಸಿಲಿಂಡರ್ನ ಎತ್ತರ ಹೆಚ್ಚನ್ನು ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವಿಲ್ಲಿ ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಈ ಪ್ರಶ್ನೆಯಲ್ಲಿ ನಮಗೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಈ ಲೋಟದ ಕೆಳಭಾಗದಲ್ಲಿ ಹೀಗೆ ಅರ್ಧಗೋಳದಷ್ಟು ಎತ್ತರವಾದ ಭಾಗ ಇದೆ. ನೋಡಿ ಇಲ್ಲಿ ನಿಮಗೆ ತೋರಿಸ್ತೇನೆ ನಾನು. ಇದೊಂದು ಗಾಜಿನ ಲೋಟ ಅಂತ ತಿಳ್ಕೊಂಡ್ರೆ ನೀವು ಈ ಲೋಟದ ಕೆಳಭಾಗದಲ್ಲಿ ನೋಡಿ ಅರ್ಧಗೋಳ ಇದೆ. ಈ ಅರ್ಧಗೋಳ ಈ ಸಿಲಿಂಡರ್ ಆಕಾರದ ಲೋಟದ ಕೆಳಭಾಗದಲ್ಲಿ ತಗ್ಗಾಗಿದ್ದರೆ ಒಳಭಾಗದಲ್ಲಿ ಏನಾಗಿರುತ್ತೆ ಅಂದರೆ ಉಬ್ಬಾಗಿರ್ತದೆ, ಅಂದರೆ ಎತ್ತರವಾಗಿರ್ತದೆ.
ಇದರಿಂದ ಈ ಲೋಟದಲ್ಲಿ ಹಿಡಿಸಬಹುದಾದಂಥ ಹಣ್ಣಿನ ರಸದ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ, ಅಥವಾ ಈ ಲೋಟದ ಸಾಮರ್ಥ್ಯ ಕಡಿಮೆ ಆಗ್ತದೆ ಅಂತ ನಮಗೆ ಪ್ರಶ್ನೆಯಲ್ಲಿ ನೀಡಿದ. ಹಾಗಾದರೆ ಈ ರೀತಿ ಇರುವ ಲೋಟದ ಗೋಚರ ಸಾಮರ್ಥ್ಯ ಎಷ್ಟು, ಹಾಗೆ ನೈಜ ಸಾಮರ್ಥ್ಯ ಎಷ್ಟು ಎಂಬುದನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮೊದಲಿಗೆ ನಾವು ಈ ಸಿಲಿಂಡರ್ ಆಕಾರದ ಲೋಟದ ಗೋಚರ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ. ಗೋಚರ ಸಾಮರ್ಥ್ಯ ಅಂದರೆ ಈ ಲೋಟವನ್ನು ಹೊರಗಿನಿಂದ ನೋಡಿದಾಗ ಈ ಲೋಟದಲ್ಲಿ ತುಂಬಬಹುದಾದ ಒಟ್ಟು ಹಣ್ಣಿನ ಸಾಮರ್ಥ್ಯ. ಅಂದರೆ ನಾವು ಹೊರಗಿನಿಂದ ನೋಡಿದಾಗ ನಮಗೆ ಈ ಲೋಟದ ಕೆಳಭಾಗದಲ್ಲಿರುವ ಅರ್ಧ ಗೋಳದ ಎತ್ತರಿಸಿದ ಭಾಗ ಕಾಣೋದಿಲ್ಲ, ಬದಲಿಗೆ ಪೂರ್ತಿ ಸಿಲಿಂಡರ್ ಆಕಾರದ ಲೋಟ ಕಾಣಿಸ್ತಾ ಇದೆ. ಹಾಗಾಗಿ ಈ ಲೋಟದ ಗೋಚರ ಸಾಮರ್ಥ್ಯ ಅಂದರೆ ಪೂರ್ತಿ ಸಿಲಿಂಡರ್ ಆಕಾರದ ಲೋಟದಲ್ಲಿ ಹಿಡಿಸಬಹುದಾದ ಹಣ್ಣಿನ ರಸದ ಪ್ರಮಾಣ, ಅಂದರೆ ಈ ಸಿಲಿಂಡರ್ ಆಕಾರದ ಲೋಟದ ಘನಫಲ. ಆದ್ದರಿಂದ ನಾವಿಲ್ಲಿ ಲೋಟದ ಗೋಚರ ಸಾಮರ್ಥ್ಯ ಇಸ್ ಈಕ್ವಲ್ ಟು ಸಿಲಿಂಡರ್ನ ಘನಫಲ ಎಂದು ಬರೆದುಕೊಳ್ಬೇಕು. ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ πr²h ಆಗಿದೆ. ಈ ಸೂತ್ರದಲ್ಲಿ ನಾವೀಗ ಫೈನ ಬೆಲೆ, ಪ್ರಶ್ನೆಯಲ್ಲಿ ನೀಡಿದಂತ ಫೈನ ಬೆಲೆ 3.14 ಆದೇಶಿಸಬೇಕು. ಗುಣಿಸು ಆರ್ ಎಷ್ಟು ಬಂದಿದೆ, 2.5 ಬಂದಿರೋದ್ರಿಂದ ಇಲ್ಲಿ ಆರ್ ದ ವರ್ಗವು 2.5 ವರ್ಗ ಆಗ್ತದೆ. ಇಂಟು ಎಚ್ ಅಂದ್ರೆ ಸಿಲಿಂಡರ್ ಎತ್ತರ ಎಷ್ಟಿದೆ, 10 ಸೆಂಟಿಮೀಟರ್ ಇರೋದ್ರಿಂದ ನಾವು ಇಲ್ಲಿ 10 ಆದೇಶಿಸಿಕೊಳ್ಬೇಕು. ಮುಂದಿನ ಹಂತದಲ್ಲಿ ಈ 3.14 ಇದ್ದಾಗೆ ಬರೆದುಕೊಳ್ಳೋಣ. ಗುಣಿಸು 2.5 ವರ್ಗ ಅಂದ್ರೆ 6.25 ಆಗ್ತದೆ. ಇಂಟು 10 ಇದ್ದಾಗೆ ಬರೆದುಕೊಳ್ಳೋಣ. ಈ 3.14, 6.25 ಮತ್ತು 10 ಗುಣಿಸಿದಾಗ ಬರುವಂತ ಗುಣಲಬ್ಧ 196.25. ಆದ್ದರಿಂದ ಈ ಲೋಟದ ಗೋಚರ ಸಾಮರ್ಥ್ಯ ಅಥವಾ ಈ ಲೋಟವನ್ನು ಹೊರಗಿನಿಂದ ನೋಡಿದಾಗ ಈ ಲೋಟದಲ್ಲಿ ಹಿಡಿಸಬಹುದಾದ ಹಣ್ಣಿನ ರಸದ ಪ್ರಮಾಣ ಅಥವಾ ಇದರ ಘನಫಲ ಎಷ್ಟಾಗ್ತದಂದ್ರೆ 196.25 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಹಾಗೆ ನಾವೀಗ ಈ ಲೋಟದ ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ. ಈ ಲೋಟದ ನೈಜ ಸಾಮರ್ಥ್ಯ ಅಂದರೆ ನಿಜವಾಗಿ ಈ ಲೋಟದಲ್ಲಿ ಹಿಡಿಸಬಹುದಾದ ಹಣ್ಣಿನ ರಸದ ಪ್ರಮಾಣವಾಗಿದೆ. ಹಾಗಾಗಿ ಈ ಲೋಟದ ನೈಜ ಸಾಮರ್ಥ್ಯ ಅಂದರೆ ಅದು ಸಿಲಿಂಡರ್ನ ಘನಫಲದಲ್ಲಿ, ಅಂದರೆ ಅಷ್ಟು ಸಿಲಿಂಡರ್ನ ಘನಫಲದಲ್ಲಿ ಅರ್ಧಗೋಳದ ಘನಫಲವನ್ನು ಕಳೆದಾಗ ಸಿಗುವಂಥದ್ದು. ಅಂದರೆ ಇಲ್ಲಿ ಈ ಸಿಲಿಂಡರ್ ಆಕಾರದ ಲೋಟದ ತಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇರೋದ್ರಿಂದ ಈ ಭಾಗದಲ್ಲಿ ಏನಾಗುವುದಿಲ್ಲ, ಹಣ್ಣಿನ ರಸ ತುಂಬೋದಿಲ್ಲ, ಬದಲಿಗೆ ಇದರ ಮೇಲ್ಭಾಗದಲ್ಲಿ ಹಣ್ಣಿನ ರಸ ತುಂಬುತ್ತದೆ. ಇದರಿಂದ ಈ ಲೋಟದ ಸಾಮರ್ಥ್ಯ ಕುಂದುತ್ತದೆ ಅಥವಾ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಈ ಲೋಟದ ನಿಜವಾದ ಸಾಮರ್ಥ್ಯವನ್ನು ಕಂಡುಹಿಡಿಬೇಕಾದ್ರೆ ಈ ಸಿಲಿಂಡರ್ ಆಕಾರದ ಈ ಲೋಟದ ಘನಫಲದಲ್ಲಿ, ಅಂದರೆ ಸಿಲಿಂಡರ್ನ ಘನಫಲದಲ್ಲಿ, ಒಟ್ಟು ಘನಫಲದಲ್ಲಿ ಈ ಭಾಗವನ್ನು ಕಳೆಯಬೇಕಾಗ್ತದೆ. ಅಂದರೆ ಈ ತಳಭಾಗದಲ್ಲಿರುವ ಅರ್ಧಗೋಳದ ಘನಫಲವನ್ನು ಕಳೆಯಬೇಕಾಗ್ತದೆ. ಆದ್ದರಿಂದ ನಾನಿಲ್ಲಿ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಇಸ್ ಈಕ್ವಲ್ ಟು ಲೋಟದ ನೈಜ ಸಾಮರ್ಥ್ಯ ಅಂತ ಬರೆದುಕೊಂಡಿದ್ದೇನೆ. ಸಿಲಿಂಡರ್ ಘನಫಲವನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಎಷ್ಟಿದೆ ಅದು 196.25 ಇದೆ. ಮೈನಸ್ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 2/3 πr³ ಆಗಿದೆ. ನಾವೀಗ ಈ 196.25 ಇದ್ದ ಹಾಗೆ ಬರೆದುಕೊಳ್ಳೋಣ. ಮೈನಸ್ 2/3 ಫೈನ ಬೆಲೆಯನ್ನು ನಮಗೆ 3.14 ಬಳಸಿ ಅಂತ ಹೇಳಿದ್ದಾರೆ. ಇಂಟು ಆರ್ ದ ಘನ ಅಂತ ಇದೆ. ಇಲ್ಲಿ ಆರ್ 5/2 ಅಥವಾ 2.5. ನಾವಿಲ್ಲಿ ಲೆಕ್ಕಾಚಾರ ಸುಲಭವಾಗುವ ಸಲುವಾಗಿ ಆರ್ನ ಬೆಲೆಯನ್ನು 5/2 ತೆಗೆದುಕೊಂಡಾಗ ಆರ್ದ ಘನವು 5/2 ಸಂಪೂರ್ಣ ಘನವಾಗುತ್ತದೆ. ಮುಂದಿನ ಹಂತದಲ್ಲಿ ಈ 196.25 ಇದ್ದಾಗೆ ಬರೆದುಕೊಳ್ಳೋಣ. ಮೈನಸ್ 2/3 ಇದ್ದಾಗೆ ಬರೆದುಕೊಳ್ಳೋಣ. ಇಂಟು 3.14 ಇದ್ದಾಗೆ ಬರೆದುಕೊಳ್ಳೋಣ. ಈ 5/2 ಘನವನ್ನು 5/2 ಗುಣಿಸು 5/2 ಗುಣಿಸು 5/2 ಆಗಿ ಬರೆದುಕೊಳ್ಳೋಣ. ನಾವಿಲ್ಲಿ ಅಂಶ ಮತ್ತು ಛೇದದಲ್ಲಿರುವ 2 ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಹೀಗೆ 2 ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ 3.14 ಗುಣಿಸು 5 ಗುಣಿಸು 5 ಗುಣಿಸು 5 ಇರುತ್ತದೆ. ಈ 4 ಗುಣಿಸಿಕೊಂಡಾಗ ಬರುವ ಉತ್ತರ 392.5 ಆಗ್ತದೆ. ಭಾಗಿಸು ಛೇದದಲ್ಲಿ 3 ಗುಣಿಸು 2 ಗುಣಿಸು 2 ಅಂದರೆ 3 2 6 6 2 12 ಆಗುತ್ತದೆ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. 196.25 ಮೈನಸ್ 392.5ಕ್ಕೆ 12ರಿಂದ ಭಾಗಿಸಿಕೊಂಡಾಗ ಬರುವ ಉತ್ತರ 32.70. ಈ 32.70 196.25ರಿಂದ ಕಳೆದಾಗ ಬರುವ ಉತ್ತರ 104.55 ಆಗುತ್ತದೆ. ಆದ್ದರಿಂದ ನೀಡಿದಂಥ ಲೋಟದ ನಿಜವಾದ ಸಾಮರ್ಥ್ಯ ಎಷ್ಟಾಗ್ತದೆ ಅಂದರೆ 163.55 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ನಾವೀಗ ಈ ವರ್ಷ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಬಂದಂಥ 4 ಮಾರ್ಕ್ಸ್ನ ಒಂದು ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. ಎತ್ತರ 2.8 ಮೀಟರ್ ಮತ್ತು ವ್ಯಾಸ 4.2 ಮೀಟರ್ ಇರುವ ಒಂದು ಘನ ಸಿಲಿಂಡರ್ನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನಾಕೃತಿಯನ್ನು ಕೊರೆದು ತೆಗೆಯಲಾಗಿದೆ.
ಹಾಗಾದರೆ ಈ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯನ್ನ ನೀಡಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ 2.8 ಮೀಟರ್ ಎತ್ತರ ಮತ್ತು 4.2 ಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಘನ ಸಿಲಿಂಡರ್ನಿಂದ ಅದೇ ಎತ್ತರ ಅಂದರೆ ಸಿಲಿಂಡರ್ನ ಎತ್ತರ ಎಷ್ಟಿದೆಯಲ್ಲ 2.8 ಮೀಟರ್ ಎತ್ತರ ಇದೆಯಲ್ಲ ಅಷ್ಟೇ ಎತ್ತರವನ್ನು ಹೊಂದಿರುವ ಹಾಗೆ ಅದೇ ವ್ಯಾಸ ಅಂದರೆ ಸಿಲಿಂಡರ್ನ ವ್ಯಾಸ ಎಷ್ಟಿದೆಯಲ್ಲ 4.2 ಮೀಟರ್ ವ್ಯಾಸ ಇದೆಯಲ್ಲ ಇಷ್ಟೇ ವ್ಯಾಸವನ್ನು ಹೊಂದಿರುವ ಒಂದು ಶಂಕುವಿನ ಆಕೃತಿಯನ್ನ ಈ ಘನ ಸಿಲಿಂಡರ್ನಿಂದ ಈ ರೀತಿಯಾಗಿ ಕೊರೆದು ಹೊರತೆಗೆದಾಗ ಈ ಘನ ಸಿಲಿಂಡರ್ನ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಈ ಅಳತೆಯ ಅಂದರೆ ಸಿಲಿಂಡರ್ನ ವ್ಯಾಸದಷ್ಟೇ ವ್ಯಾಸವನ್ನು ಹೊಂದಿರುವ ಹಾಗೆ ಸಿಲಿಂಡರ್ನ ಎತ್ತರದಷ್ಟೇ ಎತ್ತರವನ್ನು ಹೊಂದಿರುವ ಒಂದು ಶಂಕುವನ್ನು ಈ ಘನ ಸಿಲಿಂಡರ್ನಿಂದ ಕೊರೆದು ಹೊರತೆಗೆದಾಗ ಈ ಘನ ಸಿಲಿಂಡರ್ನಲ್ಲಿ ಉಳಿದ ಭಾಗಗಳು ಯಾವುದಾದಂದರೆ ಈ ಘನ ಸಿಲಿಂಡರ್ನ ಪಾದ ಹಾಗೆ ಈ ಘನ ಸಿಲಿಂಡರ್ನ ಈ ವಕ್ರ ಮೇಲ್ಮೈ ಭಾಗ ಹಾಗೆ ಈ ಘನ ಸಿಲಿಂಡರ್ನ ಈ ಭಾಗದಿಂದ ಈ ಅಳತೆಯ ಶಂಕುವನ್ನು ಕೊರೆದು ಹೊರತೆಗೆದಾಗ ಇಲ್ಲೇನು ಉಳಿತದೆ ಟೊಳ್ಳಾದ ಶಂಕುವಿನ ವಕ್ರ ಮೇಲ್ಮೈ ಭಾಗ ಉಳಿತದೆ. ಹಾಗಾಗಿ ಈ ಅಳತೆಯ ಶಂಕುವಿನ ಆಕೃತಿಯನ್ನ ಈ ಘನ ಸಿಲಿಂಡರ್ನಿಂದ ಕೊರೆದು ಹೊರತೆಗೆದಾಗ ಈ ಘನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಘನ ಸಿಲಿಂಡರ್ನಲ್ಲಿ ಕಾಣುವಂತ ಒಟ್ಟು ಭಾಗಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗ್ತದೆ. ಅಂದರೆ ಈ ಘನ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಪ್ಲಸ್ ಈ ಘನ ಸಿಲಿಂಡರ್ನ ಈ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಘನ ಸಿಲಿಂಡರ್ನಿಂದ ಈ ಶಂಕುವಿನ ಆಕೃತಿಯನ್ನು ಕೊರೆದು ಹೊರತೆಗೆದಾಗ ಇಲ್ಲಿ ಕಾಣುವಂತ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಈ ಮೂರನ್ನ ಕೂಡಿಸ್ಬಿಟ್ರೆ ನಮಗೆ ಈ ಘನ ಸಿಲಿಂಡರ್ನ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ. ಸೊ ಹೀಗೆ ನಾವು ಈ ಪ್ರಶ್ನೆಯಲ್ಲಿ ಬಿಡಿಸಲು ಬೇಕಾಗಿರುವ ಈ ಘನ ಸಿಲಿಂಡರ್ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಎತ್ತರ ಅಂದರೆ ಘನ ಸಿಲಿಂಡರ್ನ ಎತ್ತರವನ್ನು 2.8 ಮೀಟರ್ ಕೊಟ್ಟಿದ್ದಾರೆ. ಹಾಗೆಯೇ ಈ ಘನ ಸಿಲಿಂಡರ್ನ ಎತ್ತರದಷ್ಟೇ ಈ ಶಂಕುವಿನ ಎತ್ತರ ಇದೆ ಅಂತ ಹೇಳಿರೋದ್ರಿಂದ ಇಲ್ಲಿ ನಾವು ಸಿಲಿಂಡರ್ನ ಎತ್ತರ ಮತ್ತು ಶಂಕುವಿನ ಎತ್ತರ h = 2.8 ಮೀಟರ್ ಆಗಿ ಬರೆದುಕೊಳ್ಳೋಣ. ಅಂದರೆ ಇಲ್ಲಿ ಸಿಲಿಂಡರ್ನ ಎತ್ತರ ಮತ್ತು ಶಂಕುವಿನ ಎತ್ತರ ಎರಡು ಒಂದೇ ಆಗಿದೆ. ಹಾಗಾಗಿ ಎತ್ತರ h = 2.8 ಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಸಿಲಿಂಡರ್ ಮತ್ತು ಶಂಕುವಿನ ವ್ಯಾಸ ಒಂದೇ ಆಗಿದೆ ಅಂತ ಕೊಟ್ಟಿದ್ದಾರೆ. ಇವೆರಡರ ವ್ಯಾಸ ಎಷ್ಟಾಗಿದೆ 4.2 ಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೀಗ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಈ ವ್ಯಾಸದ ಸಹಾಯದಿಂದ ತ್ರಿಜ್ಯವನ್ನು ಪಡೆದುಕೊಳ್ಳೋಣ. ವ್ಯಾಸವು ತ್ರಿಜ್ಯದ ಅರ್ಧದಷ್ಟಾಗಿರೋದ್ರಿಂದ ನಾವಿಲ್ಲಿ ಸಿಲಿಂಡರ್ ಅಥವಾ ಶಂಕುವಿನ ತ್ರಿಜ್ಯ r = 4.2ರ ಅರ್ಧ ತ್ರಿಜ್ಯ 2.1 ಮೀಟರ್ ಅಂತ ಬರೆದುಕೊಳ್ಳೋಣ. ಅಥವಾ 4.2ಕ್ಕೆ 2ರಿಂದ ಭಾಗಿಸಿದಾಗ 2 1 2 2 2 4 2 1 2 2 1 2 ಆಗುವುದರಿಂದ ತ್ರಿಜ್ಯ r = 2.1 ಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ಅಳತೆಯನ್ನು ಹೊಂದಿರುವ ಒಂದು ಶಂಕುವಿನ ಆಕೃತಿಯನ್ನು ಈ ಘನ ಸಿಲಿಂಡರ್ನಿಂದ ಕೊರೆದು ಹೊರತೆಗೆದಾಗ ಈ ಘನ ಸಿಲಿಂಡರ್ನ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ನಾವು ಈಗಾಗಲೇ ಚರ್ಚಿಸಿದ ಹಾಗೆ ಈ ಘನ ಸಿಲಿಂಡರ್ನ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಂದರೆ ಅದು ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಪ್ಲಸ್ ಇಲ್ಲಿ ನಾವು ಕಾಣುವಂತ ಟೊಳ್ಳಾದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವಾಗಿದೆ. ಆದ್ದರಿಂದ ನಾನಿಲ್ಲಿ ಈ ಸಿಲಿಂಡರ್ನ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πrh. ಇದರ ಜಾಗದಲ್ಲಿ ಸೂತ್ರವನ್ನು ಬರೆದುಕೊಳ್ಳೋಣ. ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಿಲಿಂಡರ್ನ ಪಾದ ಯಾವ ಆಕಾರದಲ್ಲಿ ಇರ್ತದೆ ವೃತ್ತಾಕಾರದಲ್ಲಿರೋದ್ರಿಂದ ಸಿಲಿಂಡರ್ ಪಾದದ ವಿಸ್ತೀರ್ಣ ಅಂದರೆ ಅದು ವೃತ್ತದ ವಿಸ್ತೀರ್ಣ πr² ಆಗ್ತದೆ. ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ πrl ಅನ್ನು ಅದರ ಜಾಗದಲ್ಲಿ ಬರೆದುಕೊಂಡ ನಂತರ ಇದರ ಮುಂದಿನ ಹಂತ ಏನಾಗ್ತದೆ 2πrh + πr² + πrl ಆಗ್ತದೆ. ಸೊ ನಾವೀಗ ಮುಂದಿನ ಲೆಕ್ಕವನ್ನು ಸುಲಭವಾಗಿಸುವ ಸಲುವಾಗಿ ಈ ಸೂತ್ರದ ಮೂರು ಪದಗಳಲ್ಲಿ ಸಾಮಾನ್ಯವಾಗಿರುವ φr ಅನ್ನು ಸಾಮಾನ್ಯ ತೆಗೆಯೋಣ. ಈ ಮೂರು ಪದಗಳಲ್ಲಿ ಇರುವಂತ φr ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಏನು ಉಳಿಯುತ್ತದೆ 2h ಉಳಿಯುತ್ತದೆ. ಎರಡನೇ ಪದದಲ್ಲಿ πr² ಅಂತ ಇದೆ. ಹಾಗಾಗಿ ಇಲ್ಲಿ φr ಸಾಮಾನ್ಯವಾಗಿರೋದ್ರಿಂದ r ಮಾತ್ರ ಉಳಿಯುತ್ತದೆ. ಪ್ಲಸ್ ಮೂರನೇ ಪದದಲ್ಲಿ φr ಸಾಮಾನ್ಯವಾಗಿರೋದ್ರಿಂದ l ಮಾತ್ರ ಉಳಿಯುತ್ತದೆ. ಆದರೆ ಈ ಸೂತ್ರದಲ್ಲಿ ನಮಗೆ φ ನ ಬೆಲೆ ತಿಳಿದಿದೆ, r ತ್ರಿಜ್ಯದ ಬೆಲೆ ತಿಳಿದಿದೆ, h ನ ಬೆಲೆ ತಿಳಿದಿದೆ. ಆದರೆ l ಅಂದರೆ ಶಂಕುವಿನ ಓರೆ ಎತ್ತರದ ಬೆಲೆ ತಿಳಿದಿಲ್ಲ.
ಹಾಗಾಗಿ ನಾವಿಲ್ಲಿ ಶಂಕುವಿನ ಎತ್ತರ ಮತ್ತು ಶಂಕುವಿನ ತ್ರಿಜ್ಯವನ್ನು ನೀಡಿ ಶಂಕುವಿನ ಓರೆ ಎತ್ತರವನ್ನು ನೀಡದೇ ಇದ್ದಾಗ ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯುವ ಸೂತ್ರ L = √h² + r². ಈ ಸೂತ್ರದ ಸಹಾಯದಿಂದ ನಾವು ಶಂಕುವಿನ ಓರೆ ಎತ್ತರ L ನ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಶಂಕುವಿನ ಎತ್ತರ h ನ ಬೆಲೆ 2.8 ಆಗಿರೋದ್ರಿಂದ ನಾವಿಲ್ಲಿ h ನ ಸ್ಥಾನದಲ್ಲಿ 2.8 ಆದೇಶಿಸಿಕೊಂಡಾಗ ಈ ಸೂತ್ರದಲ್ಲಿ h ದ ವರ್ಗವು 2.8 ರ ವರ್ಗವಾಗುತ್ತದೆ ಪ್ಲಸ್ ಶಂಕುವಿನ ತ್ರಿಜ್ಯ 2.1 ಮೀಟರ್ ಆಗಿರೋದ್ರಿಂದ ಶಂಕುವಿನ ತ್ರಿಜ್ಯ r ನ ಸ್ಥಾನದಲ್ಲಿ ನಾವು 2.1 ಆದೇಶಿಸಿಕೊಂಡಾಗ r ದ ವರ್ಗ 2.1 ರ ಸಂಪೂರ್ಣ ವರ್ಗ ಆಗ್ತದೆ. ಸೊ ನೆಕ್ಸ್ಟ್ ಹಂತದಲ್ಲಿ ವರ್ಗಮೂಲ 2.8 ರ ವರ್ಗ ಅಂದರೆ 2.8 ಗುಣಿಸು 2.8 ಎಷ್ಟು ಬರ್ತದೆ? ಅದು 7.84 ಆಗ್ತದೆ ಪ್ಲಸ್ 2.1 ರ ವರ್ಗ ಅಂದರೆ 2.1 ಗುಣಿಸು 2.1 4.41 ಆಗ್ತದೆ. ಈ 7.84 ಮತ್ತು 4.41 ಕೂಡಿಸಿಕೊಂಡಾಗ ಬರುವ ಉತ್ತರ ವರ್ಗಮೂಲ 12.25 ಆಗ್ತದೆ. ಈ 12.25 ರ ವರ್ಗಮೂಲ 3.5 ಆಗುವುದರಿಂದ ಶಂಕುವಿನ ಓರೆ ಎತ್ತರ ಎಷ್ಟಾಗ್ತದೆ? 3.5 ಮೀಟರ್ ಆಗ್ತದೆ. ಸೊ ಹೀಗೆ ನಾವು ಸಿಲಿಂಡರ್ ಮತ್ತು ಶಂಕುವಿನ ಎತ್ತರ, ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯ ಹಾಗೆ ಶಂಕುವಿನ ಓರೆ ಎತ್ತರದ ಬೆಲೆಗಳನ್ನು ತಿಳಿದುಕೊಂಡ ನಂತರ ಈ ಬೆಲೆಗಳನ್ನು ನಾವು ಈ ಸೂತ್ರದಲ್ಲಿ ಆದೇಶಿಸೋಣ. ಸೊ ಫೈನ ಬೆಲೆ ನಮಗೆ ನೀಡಿಲ್ಲ. ಫೈನ ಬೆಲೆ ನೀಡದೇ ಇದ್ದಾಗ ನಾವು 22/7 ಅಥವಾ 3.14 ಬಳಸಬಹುದು. ನಾವಿಲ್ಲಿ ಫೈನ ಬೆಲೆ 22/7 ಆದೇಶಿಸೋಣ. r 2.1 ಆಗಿದೆ. r ನ ಸ್ಥಾನದಲ್ಲಿ 2.1 ಆದೇಶಿಸಿಕೊಳ್ಳೋಣ. ಇಂಟು 2 ಗುಣಿಸು h ನ ಬೆಲೆ 2.8 ಪ್ಲಸ್ r 2.1 ಪ್ಲಸ್ L ಅಂದರೆ ನಾವೀಗ ಜಸ್ಟ್ ಕಂಡುಹಿಡಿದವಲ್ಲ ಶಂಕುವಿನ ಓರೆ ಎತ್ತರ 3.1 ಆಗಿದೆ. ಇದನ್ನು ಈ ಸ್ಥಾನದಲ್ಲಿ ಆದೇಶಿಸೋಣ. ಮುಂದಿನ ಹಂತದಲ್ಲಿ 2.1ಕ್ಕೆ 7ರಿಂದ ಭಾಗಿಸಿಕೊಳ್ಳೋಣ. 7ರಿಂದ 2.1ಕ್ಕೆ ಭಾಗಿಸಿಕೊಂಡಾಗ ಏನಾಗ್ತದೆ ಅಂದರೆ 7 × 7 7 3 21 ಆಗೋದ್ರಿಂದ ಇಲ್ಲಿ ಒಂದು ಸ್ಥಾನಾಂತರ ಬಿಂದು ಇರೋದ್ರಿಂದ ಈ 3ರ ಒಂದು ಸ್ಥಾನಾಂತರ ಬಿಂದು ಹಾಕಿದ್ರೆ ಏನಾಯ್ತು? ಇದು 0.3 ಆಗ್ತದೆ. ಅಂದರೆ 2.1ಕ್ಕೆ 7ರಿಂದ ಭಾಗಿಸಿಕೊಂಡಾಗ ಬರುವಂಥ ಭಾಗಲಬ್ಧ 0.3 ಆಗ್ತದೆ. ಈ 22 ಮತ್ತು 0.3 ಗುಣಿಸಿಕೊಂಡಾಗ ಬರುವಂಥ ಉತ್ತರ 6.6 ಇಂಟು 2 ಗುಣಿಸು 2.8 ಅಂದರೆ 5.6 ಆಗ್ತದೆ ಪ್ಲಸ್ 2.1 ಪ್ಲಸ್ 3.5 ಅಂದರೆ 5.6 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 6.6 ಇದ್ದ ಹಾಗೆ ಬರೆದುಕೊಳ್ಳೋಣ. 5.6 ಪ್ಲಸ್ 5.6 11.2 ಆಗ್ತದೆ. ಈ 6.6 ಮತ್ತು 11.2 ಗುಣಿಸಿಕೊಂಡಾಗ ಬರುವಂಥ ಉತ್ತರ 73.92 ಆಗುವುದರಿಂದ ನೀಡಿದಂಥ ಸಿಲಿಂಡರ್ನ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ 73.92 ಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಟೆಕ್ಸ್ಟ್ ಬುಕ್ ಅಲ್ಲಿರುವ ಒಂದು ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಈ ಕ್ವಶನ್ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 4 ಮಾರ್ಕ್ಸ್ಗೆ ಬಂದಂತ ಕ್ವಶನ್ ಆಗಿದೆ. ಕ್ವಶನ್ ಈ ರೀತಿಯಾಗಿದೆ. ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಅದರಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯ ಇರುವ ಸೀಸದ ಗೋಲಿಗಳನ್ನು ಪಾತ್ರೆಯಲ್ಲಿ ಹಾಕಿದಾಗ 4ನೇ 1 ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ಹಾಗಾದರೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಲಿಗಳಷ್ಟು ಅಂತ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ. ಹಾಗಾಗಿ ನಾವು ಮೊದಲಿಗೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂಥ ಚಿತ್ರವನ್ನು ಹಾಕಿಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಈ ರೀತಿ ಒಂದು ತಲೆ ಕೆಳಗಾದ ಶಂಕುವಿನ ಆಕೃತಿಯ ಪಾತ್ರೆಯ ಚಿತ್ರವನ್ನು ಹಾಕಿಕೊಳ್ಳೋಣ. ಹಾಗೆ ಈ ಶಂಕುವಿನ ಆಕೃತಿಯ ಪಾತ್ರೆಯಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ? ಶೀಶದ ಗೋಲಿಗಳಿವೆ ಅಂತ ಕೊಟ್ಟಿದ್ದಾರೆ. ಶೀಶದ ಗೋಲುಗಳನ್ನು ನಾವು ಇಲ್ಲಿ ಸಣ್ಣ ಸಣ್ಣ ವೃತ್ತಗಳ ರೂಪದಲ್ಲಿ ಒಂದು 4-5 ವೃತ್ತಗಳನ್ನು ಹಾಕಿಕೊಂಡು ಈ ವೃತ್ತಗಳನ್ನು ಈ ಶಂಕುವಿನ ಒಳಗಡೆ ಬಿಡಿಸಿಕೊಳ್ಳೋಣ. ಕೆಲವೊಮ್ಮೆ ಪ್ರಶ್ನೆಯಲ್ಲಿ ನಮಗೆ ಚಿತ್ರವನ್ನು ಕೊಟ್ಟಿರಬಹುದು, ಕೆಲವೊಮ್ಮೆ ಕೊಡದೇನೂ ಇರಬಹುದು. ಚಿತ್ರವನ್ನು ಕೊಡದೇ ಇದ್ದಾಗ ನೀವು ಪ್ರಶ್ನೆಗೆ ಸಂಬಂಧಪಟ್ಟ ಚಿತ್ರವನ್ನು ಹಾಕಿಕೊಂಡು ಪ್ರಶ್ನೆಯನ್ನು ಬಿಡಿಸೋದು ಸೂಕ್ತ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಒಂದು ಶಂಕುವಿನ ಆಕೃತಿಯ ಪಾತ್ರೆಯ ಎತ್ತರವನ್ನು 8 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಶಂಕುವಿನ ಎತ್ತರ h = 8 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಈ ಶಂಕುವಿನ ಆಕೃತಿಯ ಪಾತ್ರೆಯ ತ್ರಿಜ್ಯವನ್ನು ನಮಗೆ 5 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಶಂಕುವಿನ ತ್ರಿಜ್ಯ ಕ್ಯಾಪಿಟಲ್ R ಸಂಕೇತದಿಂದ ಸೂಚಿಸೋಣ. ಯಾಕೆಂದರೆ ಇಲ್ಲಿ ನಮಗೆ ಈ ಪಾತ್ರೆ ಒಳಗಡೆ ತುಂಬಿರುವ ಗೋಳಗಳ ತ್ರಿಜ್ಯಗಳನ್ನು ಸಹ ಕೊಟ್ಟಿರೋದ್ರಿಂದ ಈ ಗೋಳಗಳ ತ್ರಿಜ್ಯವನ್ನು ನಾವು R ಸಂಕೇತಾಕ್ಷರದಿಂದ ಸೂಚಿಸಬೇಕಾಗಿದ್ದರಿಂದ ನಾವಿಲ್ಲಿ ಶಂಕುವಿನ ತ್ರಿಜ್ಯವನ್ನು ಕ್ಯಾಪಿಟಲ್ R ಸಂಕೇತದಿಂದ ಸೂಚಿಸೋಣ. ಆದ್ದರಿಂದ ನಾವಿಲ್ಲಿ ಶಂಕುವಿನ ತ್ರಿಜ್ಯ R = 5 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಈ ಶಂಕುವಿನ ಆಕೃತಿಯ ಪಾತ್ರೆಯ ಒಳಗಡೆ ಸಣ್ಣ ಸಣ್ಣ ಗೋಳಗಳನ್ನು ತುಂಬಿದ್ದಾರೆ.
ಈ ಗೋಳಗಳ ತ್ರಿಜ್ಯಗಳನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ 0.5 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಗೋಳದ ತ್ರಿಜ್ಯ ಸ್ಮಾಲ್ ಆರ್ ಆಗಿ ತೆಗೆದುಕೊಳ್ಳೋಣ. ಸ್ಮಾಲ್ ಆರ್ ಆಗಿ ಯಾಕೆ ತೆಗೆದುಕೊಳ್ಳೋಣ? ಇಲ್ಲಿ ನಾವು ಶಂಕುವಿನ ತ್ರಿಜ್ಯವನ್ನು ಕ್ಯಾಪಿಟಲ್ ಆರ್ ಆಗಿ ತೆಗೆದುಕೊಂಡಿರೋದ್ರಿಂದ, ಶಂಕುವಿನ ತ್ರಿಜ್ಯ ಮತ್ತು ಗೋಳದ ತ್ರಿಜ್ಯ ಬೇರೆ ಬೇರೆ ಆಗಿರೋದ್ರಿಂದ ಶಂಕುವಿನ ತ್ರಿಜ್ಯವನ್ನು ಕ್ಯಾಪಿಟಲ್ ಆರ್ ಸಂಕೇತಾಕ್ಷರದಿಂದ ಸೂಚಿಸಿದ್ರೆ ಗೋಳದ ತ್ರಿಜ್ಯವನ್ನು ನಾವು ಸ್ಮಾಲ್ ಆರ್ ಸಂಕೇತಾಕ್ಷರದಿಂದ ಸೂಚಿಸಿ ಗೋಳದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 0.5 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹೀಗೆ ನಾವು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ಪೂರ್ಣವಾಗಿ ತುಂಬಿರುವ ನೀರಿನ ಪ್ರಮಾಣ ಅಥವಾ ನೀರಿನ ಗಾತ್ರವನ್ನು ಕಂಡುಹಿಡಿಯೋಣ. ಅಂದರೆ ಈ ಶಂಕುವಿನ ಘನಫಲವನ್ನು ಕಂಡುಹಿಡಿಯೋಣ. ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಅಥವಾ ನೀಡಿದಂಥ ಶಂಕುವಿನಲ್ಲಿರುವ ನೀರಿನ ಗಾತ್ರ ಅಥವಾ ನೀರಿನ ಪ್ರಮಾಣವನ್ನು ಕಂಡುಹಿಡಿಯುವ ಸೂತ್ರವು 1/3 πr² ಹೆಚ್ಚಾಗುತ್ತದೆ. ಇಲ್ಲಿ r ಅಂದರೆ ಈ ಶಂಕುವಿನ ತ್ರಿಜ್ಯವಾಗಿದೆ. ನಾವೀಗ ಈ ಸೂತ್ರದಲ್ಲಿ 5r ಮತ್ತು h ನ ಬೆಲೆಗಳನ್ನು ಆದೇಶಿಸೋಣ. ಸೊ 1/3 ಇದ್ದಾಗೆ ಬರೆದುಕೊಳ್ಳೋಣ. 5 ನ ಬೆಲೆ ನಮಗೆ ನೀಡಿಲ್ಲ, ಇದನ್ನು ನಾವು 22/7 ಆಗಿ ತೆಗೆದುಕೊಳ್ಳೋಣ. ಹಾಗೆ ಶಂಕುವಿನ ತ್ರಿಜ್ಯ r ನ ಬೆಲೆಯನ್ನು ಎಷ್ಟು ಕೊಟ್ಟಿದ್ದಾರೆ? 5 ಆಗಿ ಕೊಟ್ಟಿರೋದ್ರಿಂದ r ನ ಸ್ಥಾನದಲ್ಲಿ 5 ಆದೇಶಿಸಿದಾಗ r ದ ವರ್ಗವು 5 ವರ್ಗ ಆಗ್ತದೆ. ಇಂಟು h ಅಂದರೆ ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ h ನ ಸ್ಥಾನದಲ್ಲಿ 8 ಅನ್ನು ಆದೇಶಿಸಿಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಅಂಶದಲ್ಲಿ 1 × 22 ಆಗುತ್ತದೆ. 5 ರ ವರ್ಗ 5 25 ಆಗ್ತದೆ, ಗುಣಿಸು 8. 22, 25 ಮತ್ತು 8 ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧ 4400 ಭಾಗಿಸು ಛೇದದಲ್ಲಿ 3 × 7 ಇದೆ. 3 7 ಎಷ್ಟಾಗ್ತದೆ? 21 ಆಗುತ್ತದೆ. ಆದ್ದರಿಂದ ಈ ಶಂಕುವಿನಲ್ಲಿ ತುಂಬಿರುವ ನೀರಿನ ಒಟ್ಟು ಪ್ರಮಾಣ ಎಷ್ಟಾಗ್ತದೆ ಅಂದರೆ 4400 ಭಾಗಿಸು 21 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಪ್ರಶ್ನೆಯಲ್ಲಿ ನಮಗೆ 0.5 ಸೆಂಟಿಮೀಟರ್ ತ್ರಿಜ್ಯ ಇರುವ ಶೀರ್ಷದ ಗೋಲಿಗಳನ್ನು ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ಹಾಕಿದಾಗ ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿರುವ 1/4 ಭಾಗದಷ್ಟು ನೀರು ಈ ಶಂಕುವಿನ ಪಾತ್ರೆಯಿಂದ ಹೊರಚೆಲ್ತದೆ ಅಂತ ನೀಡಿದ್ದಾರೆ. ಹಾಗಾಗಿ ನಾವೀಗ ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಎಷ್ಟು ಪ್ರಮಾಣದ ನೀರು ಹೊರಚೆಲ್ಲಿದೆ ಎಂಬುದನ್ನು ನಾವೀಗ ಕಂಡುಹಿಡಿಯೋಣ. ಈ ಮೊದಲು ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ತುಂಬಿದ್ದ ನೀರಿನ ಪ್ರಮಾಣ ಎಷ್ಟಾಗಿತ್ತಂದ್ರೆ 4400 ಭಾಗಿಸು 21 ಸೆಂಟಿಮೀಟರ್ ಕ್ಯೂಬ್ ಆಗಿತ್ತು. ಈಗ ನಾವು 0.5 ಸೆಂಟಿಮೀಟರ್ ತ್ರಿಜ್ಯ ಇರುವ ಶೀರ್ಷದ ಗೋಲಿಗಳನ್ನು ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ಹಾಕಿದಾಗ ಮೊದಲಿದ್ದ ನೀರಿನ ಪ್ರಮಾಣ ಅಂದರೆ 4400 ಭಾಗಿಸು 21 ಸೆಂಟಿಮೀಟರ್ ಕ್ಯೂಬ್, ಈ ಪ್ರಮಾಣದ ನೀರಿನಿಂದ 1/4 ಭಾಗ ಏನಾಗ್ತಾ ಇದೆ ಅಂದರೆ ಹೊರಗೆ ಬರ್ತಾ ಇದೆ. ಅಂದರೆ 4400 ಭಾಗಿಸು 21 ಸೆಂಟಿಮೀಟರ್ ಕ್ಯೂಬ್ನ 1/4 ಭಾಗ ಏನಾಗ್ತಾ ಇದೆ ಅಂದರೆ ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಇಸ್ ಈಕ್ವಲ್ಸ್ ಟು ಮೊದಲಿದ್ದ ನೀರಿನ ಪ್ರಮಾಣ 4400 ಭಾಗಿಸು 21 ಇಂಟು ಇದರ 1/4 ಭಾಗ ಅಂದರೆ 1/4 ಗುಣಿಸು 4400 ಭಾಗಿಸು 21 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 4400ಕ್ಕೆ 4ರಿಂದ ಭಾಗಿಸಿಕೊಳ್ಳೋಣ. 4 4 4 4 4 4 ಆಗುವುದರಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣವು 1100 ಭಾಗಿಸು 21 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಸೊ ಹೀಗೆ ನಾವು ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣವನ್ನು ಕಂಡುಹಿಡಿದ ನಂತರ ನಾವೀಗ ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ಹಾಕಿದಂಥ ಶೀರ್ಷದ ಗೋಳದ ಘನಫಲ ಅಥವಾ ಗಾತ್ರವನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಶೀರ್ಷದ ಗೋಳದ ಗಾತ್ರ ಅಂದರೆ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/3 πr³ ಅನ್ನು ಬರೆದುಕೊಂಡಿದ್ದೇನೆ. ಸೊ ಈ 4/3 πr³ ಅಂದರೆ ಶೀರ್ಷದ ಗೋಳದ ಗಾತ್ರ ಅಥವಾ ಗೋಳದ ಘನಫಲವಾಗಿದೆ, ಎರಡೂ ಒಂದೇ ಆಗಿದೆ. ನಾವೀಗ ಈ ಸೂತ್ರದಲ್ಲಿ 5 ಮತ್ತು ಶೀರ್ಷದ ತ್ರಿಜ್ಯ r ನ ಬೆಲೆಯನ್ನು ಆದೇಶಿಸೋಣ. ಸೊ 4/3 ಇದ್ದ ಹಾಗೆ ಬರೆದುಕೊಳ್ಳೋಣ. 5 ನ ಬೆಲೆ 22/7 ಬರೆದುಕೊಳ್ಳೋಣ. ಇಂಟು ಇಲ್ಲಿ r ಅಂದರೆ 0.5 ಆಗಿದೆ. r ಅಂದರೆ ಒಂದು ಶೀರ್ಷದ ಗೋಲದ ತ್ರಿಜ್ಯವಾಗಿದೆ. ಇದು 0.5 ಆಗಿದೆ. ಈ 0.5 ನಾವು ಲೆಕ್ಕಾಚಾರ ನಮಗೆ ಈಸಿ ಆಗುವ ಸಲುವಾಗಿ ಇದನ್ನು 1/2 ಅಂದರೆ ಇದರ ಭಿನ್ನರಾಶಿ ರೂಪದಲ್ಲಿ ಬರೆದುಕೊಳ್ಳೋಣ. ಸೊ ಹಾಗಾಗಿ ತ್ರಿಜ್ಯ r 0.5 ಬದಲಿಗೆ ನಾನು ಲೆಕ್ಕಾಚಾರ ಸುಲಭವಾಗುವ ಸಲುವಾಗಿ 0.5 ಬದಲಿಗೆ ಇದಕ್ಕೆ ಸಮನಾಗಿರುವ 1/2 ಆದೇಶಿಸಿಕೊಳ್ತಾನೆ. ಹೀಗೆ ಆದೇಶಿಸಿಕೊಂಡಾಗ r ದ ಘನವು ಇಲ್ಲಿ r ನ ಬೆಲೆ 1/2 ಸಂಪೂರ್ಣ ಘನ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 4 ಮತ್ತು 22 ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧ 88 ಭಾಗಿಸು 3 7 21 ಆಗುತ್ತದೆ. ಗುಣಿಸು 1 ರ ಘನ 1, 2 ರ ಘನ ಅಂದರೆ 2 × 2 × 2 2 2 4 4 2 8 ಆಗುತ್ತದೆ. ಸೊ 8 1 8 8 1 8 8 1 8 ಆಗುವುದರಿಂದ ಇದರ ಸಂಕ್ಷಿಪ್ತ ರೂಪವು 11 × 1 11 ಭಾಗಿಸು ಛೇದದಲ್ಲಿ 21 ಉಳಿಯುತ್ತದೆ. ಆದ್ದರಿಂದ ಈ ಶಂಕುವಿನ ಪಾತ್ರೆ ಒಳಗಡೆ ಹಾಕಿದಂಥ
ಒಂದು ಸೀಸದ ಗೋಳದ ಘನಫಲವು ಇಲ್ಲಿ 11/21 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಸೊ ಹೀಗೆ ನಾವು ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಮತ್ತು ಈ ಶಂಕುವಿನಾಕೃತಿಯಲ್ಲಿ ಹಾಕಿದಂಥ ಒಂದು ಸೀಸದ ಗೋಳದ ಘನಫಲವನ್ನು ಕಂಡುಹಿಡಿದ ನಂತರ ನಾವೀಗ ಈ ಶಂಕುವಿನಾಕೃತಿ ಪಾತ್ರೆಯಲ್ಲಿ ಹಾಕಿದಂಥ ಸೀಸದ ಗೋಳಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಈ ಪಾತ್ರೆಯಲ್ಲಿ ಹಾಕಿದಂಥ ಸೀಸದ ಗೋಲಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಾದ್ರೆ ಸೀಸದ ಗೋಲಗಳನ್ನು ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ಹಾಕಿದಾಗ ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣಕ್ಕೆ ಒಂದು ಸೀಸದ ಗೋಳದ ಗಾತ್ರದಿಂದ ಭಾಗಿಸಿಕೊಳ್ಬೇಕು. ಆದ್ದರಿಂದ ನಾವಿಲ್ಲಿ ಶಂಕುವಿನಾಕೃತಿಯ ಪಾತ್ರೆಯಲ್ಲಿರುವ ಗೋಳಗಳ ಸಂಖ್ಯೆ ಈಸ್ ಈಕ್ವಲ್ಸ್ ಟು ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಭಾಗಿಸು ಒಂದು ಗೋಳದ ಗಾತ್ರ ಅಂತ ಬರೆದುಕೊಳ್ಬೇಕು. ಈ ಶಂಕುವಿನಾಕೃತಿಯ ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಪ್ರಮಾಣ ಎಷ್ಟಿದೆ? 1100 ಭಾಗಿಸು 21 ಇದೆ. ಸಂಪೂರ್ಣ ಭಾಗಿಸು ಒಂದು ಗೋಳದ ಗಾತ್ರ ಎಷ್ಟಿದೆ? 11/21 ಇದೆ. ಸೊ ಇಲ್ಲಿ ಛೇದದಲ್ಲಿ ಸಾಮಾನ್ಯವಾಗಿರುವ 21 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 11 11 11 11 ಆಗುವುದರಿಂದ 1100/11 ಭಾಗಲಬ್ಧವು 100 ಆಗುತ್ತದೆ. ಅಂದರೆ 1100ಕ್ಕೆ 11ರಿಂದ ಭಾಗಿಸಿದಾಗ ಬರುವ ಉತ್ತರ 100 ಆಗುತ್ತದೆ. ಆದ್ದರಿಂದ ಈ ಶಂಕುವಿನಾಕೃತಿಯ ಪಾತ್ರೆಯಲ್ಲಿ ಇರುವಂಥ ಸೀಸದ ಗೋಲಗಳ ಸಂಖ್ಯೆ ಎಷ್ಟಾಗ್ತದೆ? ಇಲ್ಲಿ 100 ಆಗುತ್ತದೆ. ಸೊ ನಾವೀಗ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ವರ್ಗಘನಾಕೃತಿಯ ಮರದ ವಸ್ತುವಿನಿಂದ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನು ಕೊರೆಯಲಾಗಿದೆ. ವರ್ಗಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸವು 7 ಸೆಂಟಿಮೀಟರ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೀಡಿದ ಪ್ರಶ್ನೆಯಲ್ಲಿ ನಮಗೆ ಯಾವುದೇ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ನಾವು ಇಲ್ಲಿ ಪ್ರಶ್ನೆಯನ್ನು ಬಿಡಿಸಲು ಸ್ವಲ್ಪ ಅನುಕೂಲಕರವಾಗುವ ಹಾಗೆ ಅಥವಾ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈಸಿ ಆಗುವ ಹಾಗೆ ಒಂದು ಚಿತ್ರವನ್ನು ಹಾಕಿಕೊಳ್ಳೋಣ. ಈ ಚಿತ್ರವನ್ನು ನೀವು ಹಾಕಿಕೊಳ್ಳುವ ಅಗತ್ಯ ಇಲ್ಲ. ಈ ಚಿತ್ರಕ್ಕೇನು ಮಾರ್ಕ್ಸ್ ಇರೋದಿಲ್ಲ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಾನಿಲ್ಲಿ ಪ್ರಶ್ನೆ ಬಿಡಿಸಲು ಅನುಕೂಲಕರವಾಗುವಂತೆ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಈ ಚಿತ್ರದಲ್ಲಿ ಒಂದು ಘನಾಕೃತಿ ಇದೆ. ಈ ಘನಾಕೃತಿಯ ಒಂದು ಮುಖದಲ್ಲಿ ಒಂದು ಅರ್ಧಗೋಳವನ್ನು ಈ ರೀತಿಯಾಗಿ ಕೊರೆಯಲಾಗಿದೆ. ಒಂದು ಘನಾಕೃತಿಯು 6 ಮುಖಗಳನ್ನು ಹೊಂದಿದ್ದು ಪ್ರತಿಯೊಂದು ಮುಖವು ವರ್ಗ ಅಥವಾ ಚೌಕಾಕಾರದಲ್ಲಿರುತ್ತದೆ. ಹಾಗೆ ಪ್ರತಿಯೊಂದು ಮುಖಗಳು ವಿಸ್ತೀರ್ಣಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಜೊತೆಗೆ ಪ್ರತಿಯೊಂದು ಅಂಚಿನ ಉದ್ದವು ಏನಾಗಿರುತ್ತೆ ಅಂದರೆ ಸಮನಾಗಿರ್ತದೆ. ಸೊ ಇಲ್ಲಿ ನಮಗೆ ನೀಡಿರುವ ಈ ಘನಾಕೃತಿಯ ಅಂಚಿನ ಉದ್ದವನ್ನು ನಮಗೆ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಘನಾಕೃತಿಯ ಅಂಚಿನ ಉದ್ದವನ್ನು ಎ ಸಂಕೇತಾಕ್ಷರದಿಂದ ಸೂಚಿಸಿ ಘನಾಕೃತಿಯ ಅಂಚಿನ ಉದ್ದ ಎ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಮುಂದುವರೆದ ಪ್ರಶ್ನೆಯಲ್ಲಿ ನಮಗೆ ಈ ಘನದ ಅಂಚಿನ ಉದ್ದವು ಈ ಘನದಲ್ಲಿ ಕೊರೆದಿರುವ ಅರ್ಧಗೋಳದ ವ್ಯಾಸಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಅಂಚಿನ ಉದ್ದ ಈ ಅರ್ಧಗೋಳದ ವ್ಯಾಸದ ಉದ್ದ ಎರಡೂ ಏನಾಗಿದೆ? ಸಮನಾಗಿದೆ. ಹಾಗಾಗಿ ಇಲ್ಲಿ ಅಂಚಿನ ಉದ್ದ 7 ಸೆಂಟಿಮೀಟರ್ ಆಗಿರೋದ್ರಿಂದ ಈ ಅರ್ಧಗೋಳದ ವ್ಯಾಸವು ಏನಾಗಿರ್ತದೆ? 7 ಸೆಂಟಿಮೀಟರ್ ಆಗಿರುತ್ತದೆ. ಈ ಅರ್ಧಗೋಳದ ವ್ಯಾಸ 7 ಆಗಿರೋದ್ರಿಂದ ಇದರ ತ್ರಿಜ್ಯ ಏನಾಗಿರ್ತದೆ? ವ್ಯಾಸದ ಅರ್ಧ ಅಂದರೆ 7/2 ಅಥವಾ 7ಕ್ಕೆ 2ರಿಂದ ಭಾಗಿಸಿದಾಗ ಬರುವಂಥದ್ದು 3.5 ಸೆಂಟಿಮೀಟರ್ ಏನಾಗಿರ್ತದೆ? ಇಲ್ಲಿ ತ್ರಿಜ್ಯ ಆಗುತ್ತದೆ. ಆದ್ದರಿಂದ ನಾವಿಲ್ಲಿ ತ್ರಿಜ್ಯ r ಇಸ್ ಈಕ್ವಲ್ಸ್ ಟು ಗೋಳದ ವ್ಯಾಸ 7/2 ಅಂತ ಬರೆದುಕೊಳ್ಳೋಣ. ಅಥವಾ 7ರ ಅರ್ಧ ನೇರವಾಗಿ 3.5 ಸೆಂಟಿಮೀಟರ್ ಅಂತ ಬರೆದುಕೊಳ್ಬಹುದು. ನಾವು ಲೆಕ್ಕ ಮಾಡಬೇಕಾದ್ರೆ ತ್ರಿಜ್ಯದ ಈ ಅಳತೆ ಅಥವಾ ಈ ಅಳತೆ ಯಾವುದಾದ್ರೂ ಒಂದು ಅಳತೆಯನ್ನು ಬಳಸಬಹುದು. ಎರಡು ಅಳತೆಗಳು ಒಂದೇ ಆಗಿದೆ. ಇದು ಭಿನ್ನರಾಶಿ ರೂಪ, ಇದು ದಶಮಾಂಶ ರೂಪ, ಅಷ್ಟೇ ವ್ಯತ್ಯಾಸ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ನೂತನವಾಗಿ ಉಂಟಾಗಿರುವ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ನಮಗೆ ಈ ಘನದ ಅಂಚಿನಷ್ಟೇ ವ್ಯಾಸವನ್ನು ಹೊಂದಿರುವ ಅರ್ಧಗೋಳವನ್ನ ಈ ಘನದ ಒಂದು ಬದಿಯಲ್ಲಿ ಕೊರೆದಾಗ ಈ ರೀತಿಯಾಗಿ ಉಂಟಾಗುವ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈ ಘನದ ಒಂದು ಮುಖದಿಂದ ಈ ರೀತಿ ಅರ್ಧಗೋಳವನ್ನು ಕೊರೆದಾಗ ಉಂಟಾಗುವ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ ನಾವು ಮೊದಲಿದ್ದ ಘನದ ಅಂದರೆ ಈ ಘನದ ಒಂದು ಮುಖದಿಂದ ಈ ರೀತಿಯಾಗಿ ಅರ್ಧಗೋಳವನ್ನು ಕೊರೆಯುವುದಕ್ಕಿಂತ ಮೊದಲು ಇದ್ದ ಘನದ ಅಂದರೆ ಎಲ್ಲ ಮುಖಗಳು ಈ ರೀತಿಯಾಗಿರುವಂಥ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಘನದ ಒಂದು ಮುಖದಲ್ಲಿ ಕೊರೆದಂಥ ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ಕೂಡಿಸಿಕೊಳ್ಳಬೇಕು. ಇವುಗಳ ಮೊತ್ತದಿಂದ ಅಂದರೆ ಮೊದಲಿದ್ದ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇಲ್ಲಿ ಕೊರೆದಂಥ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವುಗಳ ಮೊತ್ತದಿಂದ ಈ ವೃತ್ತದ ವಿಸ್ತೀರ್ಣವನ್ನು ಕಳೆಯಬೇಕು. ಅಂದರೆ ಇಲ್ಲಿ ನೋಡಿ, ಈ ಭಾಗ ಏನಾಗಿದೆ? ಖಾಲಿಯಾಗಿದೆ. ಹಾಗಾಗಿ ಈ ಭಾಗ ಖಾಲಿಯಾಗಿದೆ. ಈ ವೃತ್ತದ ವಿಸ್ತೀರ್ಣದ ಭಾಗ ಏನಾಗಿದೆ? ಖಾಲಿಯಾಗಿದೆ. ಹಾಗಾಗಿ ವೃತ್ತದ ವಿಸ್ತೀರ್ಣವನ್ನು ನಾವು ಮೊದಲಿದ್ದ ಘನದ ಪೂರ್ಣ
ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಿಂದ ಈ ವೃತ್ತದ ವಿಸ್ತೀರ್ಣವನ್ನು ಕಳ್ಕೊಂಡ್ರೆ ನಮಗೆ ಈ ಘನದಿಂದ ಅರ್ಧಗೋಳವನ್ನು ಕೊರೆದಾಗ ಉಂಟಾಗುವ ನೂತನ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ. ಆದ್ದರಿಂದ ನಾನಿಲ್ಲಿ ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 6a ವರ್ಗ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr² ಆಗಿದೆ ಮೈನಸ್ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 5r² ಆಗಿದೆ. ಸೊ ಮುಂದಿನ ಹಂತದಲ್ಲಿ ಈ 6a ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 2πr² ಮೈನಸ್ 1πr² ಅಂದ್ರೆ ಅದು ಪ್ಲಸ್ 1πr² ಆಗುತ್ತದೆ. ನಾವೀಗ ಈ ಸೂತ್ರದಲ್ಲಿ ಘನದ ಒಂದು ಅಂಚಿನ ಉದ್ದ a ನ ಬೆಲೆ, φ ನ ಬೆಲೆ ಮತ್ತು ಅರ್ಧಗೋಳದ ತ್ರಿಜ್ಯ 7/2 ಅಥವಾ 3.5 ಅನ್ನು ಆದೇಶಿಸಿಕೊಳ್ಳೋಣ. ಸೊ 6 ಗುಣಿಸು ಘನದ ಒಂದು ಅಂಚಿನ ಉದ್ದ 7 ಸೆಂಟಿಮೀಟರ್ ಆಗಿರೋದ್ರಿಂದ a ಸ್ಥಾನದಲ್ಲಿ 7 ಆದೇಶಿಸಿದಾಗ a ದ ವರ್ಗವು 7ರ ವರ್ಗ ಆಗ್ತದೆ. ಪ್ಲಸ್ φ ನ ಬೆಲೆಯನ್ನು ನಮಗೆ ನೀಡಿಲ್ಲ, ಇದನ್ನು ನಾವು 22/7 ಆಗಿ ಬಳಸ್ಕೊಳ್ಳೋಣ. ಗುಣಿಸು r ಅಂದರೆ ಈ ಅರ್ಧಗೋಳದ ತ್ರಿಜ್ಯ 7/2 ಆಗಿರೋದ್ರಿಂದ ನಾವು r ನ ಸ್ಥಾನದಲ್ಲಿ 7/2 ಆದೇಶಿಸಿದಾಗ 6ರ ವರ್ಗ 7/2 ಸಂಪೂರ್ಣ ವರ್ಗ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 6ನ ಇದ್ದ ಹಾಗೆ ಬರೆದುಕೊಳ್ಳೋಣ. 7ರ ವರ್ಗ ಅಂದರೆ 7 49 ಆಗುತ್ತದೆ. ಪ್ಲಸ್ 22/7 ಇದ್ದ ಹಾಗೆ ಬರೆದುಕೊಳ್ಳೋಣ. 7/2 ಸಂಪೂರ್ಣ ವರ್ಗ ಅಂದರೆ ಅದು 7/2 ಇಂಟು 7/2 ಆಗುತ್ತದೆ. 49 294 ಆಗುತ್ತದೆ. ಸೊ ಇಲ್ಲಿ 7 ಮತ್ತು 7 ಕ್ಯಾನ್ಸಲ್ ಮಾಡಿಕೊಳ್ಳೋಣ. 2 1 2 2 1 2 2 1 2 ಆಗುತ್ತದೆ. 11 ಗುಣಿಸು 7 ಅಂದರೆ 77 ಆಗುತ್ತದೆ. 77/2 77ಕ್ಕೆ 2ರಿಂದ ಭಾಗಿಸಿದಾಗ ಬರುವ ಉತ್ತರ 38.5 ಆಗುತ್ತದೆ. 294 ಪ್ಲಸ್ 38.5 ಕೂಡಿಸಿಕೊಂಡಾಗ ಬರುವ ಉತ್ತರ 332.5. ಆದ್ದರಿಂದ ಅಂಚಿನ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ಘನದಲ್ಲಿ ಅಂಚಿನ ಉದ್ದದಷ್ಟೇ ವ್ಯಾಸವನ್ನು ಹೊಂದಿರುವ ಒಂದು ಅರ್ಧಗೋಳವನ್ನು ಕೊರೆದಾಗ ನೂತನವಾಗಿ ಉಂಟಾಗಿರುವ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಇಲ್ಲಿ 332.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ತೆಗೆದುಕೊಳ್ಳೋಣ. ಕ್ವಶನ್ ಈ ರೀತಿಯಾಗಿದೆ. ಒಬ್ಬ ಹಣ್ಣಿನ ರಸದ ವ್ಯಾಪಾರಿಯು ಗ್ರಾಹಕರಿಗೆ ಗಾಜಿನ ಲೋಟದಲ್ಲಿ ಹಣ್ಣಿನ ರಸವನ್ನು ಮಾರುತ್ತಾನೆ. ಈ ಲೋಟದ ಆಕಾರವು ಸಿಲಿಂಡರ್ನ ತಳದಲ್ಲಿ ಸಮತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳವನ್ನು ಜೋಡಿಸಿದ ಆಕಾರದಲ್ಲಿದೆ. ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಲೋಟದ ಒಟ್ಟು ಉದ್ದವು 21 ಸೆಂಟಿಮೀಟರ್ ಆಗಿದ್ದರೆ ಅದರಲ್ಲಿ ತುಂಬಬಹುದಾದ ಹಣ್ಣಿನ ರಸದ ಗರಿಷ್ಠ ಪ್ರಮಾಣವನ್ನು ಮತ್ತು ಆ ಲೋಟದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗೆ ಈ ಪ್ರಶ್ನೆಯನ್ನು ನೀಡಿದ್ದಾರೆ. ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನೀಡಿಲ್ಲ. ಹಾಗಾಗಿ ನಾವು ಮೊದಲಿಗೆ ಚಿತ್ರವನ್ನು ಬಿಡಿಸಿಕೊಂಡು ತದನಂತರ ಈ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಒಬ್ಬ ಹಣ್ಣಿನ ರಸದ ವ್ಯಾಪಾರಿಯ ಬಳಿ ಒಂದು ಗಾಜಿನ ಲೋಟ ಇದೆ. ಆ ಗಾಜಿನ ಲೋಟ ಯಾವ ರೀತಿ ಇದೆ ಅಂದರೆ ಒಂದು ಸಿಲಿಂಡರ್ ಆಕಾರದ ಕೆಳಗಡೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ, ಅಂದರೆ ಸಿಲಿಂಡರ್ನ ತ್ರಿಜ್ಯ ಎಷ್ಟಿದೆಯಲ್ಲ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳವನ್ನು ಜೋಡಿಸಿ ತಯಾರು ಮಾಡಲಾಗಿದೆ. ಆ ಗಾಜಿನ ಲೋಟವನ್ನು ಅಂದರೆ ಒಂದು ಸಿಲಿಂಡರ್ಗೆ ಅದರ ಬುಡದಲ್ಲಿ ಈ ಸಿಲಿಂಡರ್ನ ತ್ರಿಜ್ಯದಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳವನ್ನು ಜೋಡಿಸಿ ಒಂದು ಗಾಜಿನ ಲೋಟವನ್ನು ತಯಾರು ಮಾಡಲಾಗಿದೆ. ಸೊ ಈ ರೀತಿ ಇರುವ ಒಂದು ಗಾಜಿನ ಲೋಟದ ಉದ್ದ ಎಷ್ಟು ಕೊಟ್ಟಿದ್ದಾರೆ? 21 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದರೆ ಈ ಗಾಜಿನ ಲೋಟದ ಎತ್ತರ 21 ಸೆಂಟಿಮೀಟರ್ ಆಗಿದೆ. ಅದೇ ರೀತಿ ಈ ಗಾಜಿನ ಲೋಟದ ವ್ಯಾಸ ಏನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಈ ಪ್ರಶ್ನೆಯನ್ನು ಅರ್ಥೈಸಿಕೊಂಡು ಈ ಚಿತ್ರವನ್ನು ಬಿಡಿಸಿಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಈ ಗಾಜಿನ ಲೋಟದ ಮೇಲ್ಭಾಗದಲ್ಲಿರುವ ಸಿಲಿಂಡರ್ನ ತ್ರಿಜ್ಯ ಹಾಗೆ ಗಾಜಿನ ಲೋಟದ ಕೆಳಭಾಗದಲ್ಲಿ ಜೋಡಿಸಿರುವ ಅರ್ಧಗೋಳದ ತ್ರಿಜ್ಯಗಳೆರಡು ಸಮನಾಗಿದೆ ಅಂತ ನೀಡಿ ಈ ಅರ್ಧಗೋಳದ ವ್ಯಾಸವನ್ನು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಅರ್ಧಗೋಳದ ತ್ರಿಜ್ಯ ಮತ್ತು ಸಿಲಿಂಡರ್ ತ್ರಿಜ್ಯ ಒಂದೇ ಆಗಿದ್ದಾಗ ಅರ್ಧಗೋಳದ ವ್ಯಾಸ ಮತ್ತು ಸಿಲಿಂಡರ್ನ ವ್ಯಾಸಗಳು ಒಂದೇ ಆಗಿರುತ್ತವೆ. ಆದರೆ ನಾವು ಇಲ್ಲಿ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ವ್ಯಾಸ ಬೇಡ, ಬದಲಿಗೆ ನಮಗೆ ತ್ರಿಜ್ಯದ ಅಗತ್ಯ ಇದೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಇಲ್ಲಿ ಸಿಲಿಂಡರ್ ಮತ್ತು ಅರ್ಧಗೋಳದ ತ್ರಿಜ್ಯಗಳೆರಡು ಸಮನಾಗಿರೋದ್ರಿಂದ ನಾವಿಲ್ಲಿ ಸಿಲಿಂಡರ್ ಅಥವಾ ಅರ್ಧಗೋಳದ ತ್ರಿಜ್ಯ r = ವ್ಯಾಸ 14/2 ಅಥವಾ ನೇರವಾಗಿ 14 7 ಸೆಂಟಿಮೀಟರ್ ಅಂತ ಬರೆದುಕೊಳ್ಬಹುದು. ಅಥವಾ 14ಕ್ಕೆ 2ರಿಂದ ಭಾಗಿಸ್ಕೊಂಡು ಇದನ್ನು ಬರೀಬಹುದು. 2 1 2 2 7 14 ಆಗೋದ್ರಿಂದ ಇಲ್ಲಿ ಸಿಲಿಂಡರ್ ಮತ್ತು ಈ ಅರ್ಧಗೋಳದ ತ್ರಿಜ್ಯ ಎರಡು ಸಮನಾಗಿದ್ದು ಎರಡರ ತ್ರಿಜ್ಯ ಎಷ್ಟಾಗಿದೆ ಅಂದರೆ 7 ಸೆಂಟಿಮೀಟರ್ ಆಗುತ್ತದೆ. ಅದೇ ರೀತಿ ನಮಗೆ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ನೀಡಿದಂಥ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಸಿಲಿಂಡರ್ನ ಎತ್ತರದ ಅಗತ್ಯ ಇದೆ. ಸಿಲಿಂಡರ್ನ ಎತ್ತರವನ್ನು ನಮಗೆ ಇಲ್ಲಿ ನೀಡಲಿಲ್ಲ, ಬದಲಿಗೆ
ಈ ಲೋಟದ ಗಾಜಿನ ಲೋಟದ ಸಂಪೂರ್ಣ ಉದ್ದ ಅಥವಾ ಎತ್ತರವನ್ನು 21 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಅದೇ ರೀತಿ ಈ ಸಿಲಿಂಡರ್ ಆಕಾರದ ಕೆಳಗೆ ಜೋಡಿಸಿರುವ ಅರ್ಧಗೋಳದ ತ್ರಿಜ್ಯ ಎಷ್ಟು ಬಂದಿದೆ ಹೇಳ್ರಿ, 7 ಸೆಂಟಿಮೀಟರ್ ಬಂದಿದೆ. ಸೊ ಇವೆರಡು ಅಳತೆಗಳು ನಮಗೆ ತಿಳಿದಿದ್ದಾವೆ. ಅಂದರೆ ಈ ಲೋಟದ ಸಂಪೂರ್ಣ ಎತ್ತರ ಹಾಗೆ ಈ ಸಿಲಿಂಡರ್ಗೆ ಬುಡದಲ್ಲಿ ಜೋಡಿಸಿರುವ ಈ ಅರ್ಧಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ಅಂತ ಗೊತ್ತಿದೆ. ಸೊ ಇದರ ಸಹಾಯದಿಂದ ನಾವೀಗ ಈ ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿಬೇಕು. ಈ ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಸಂಪೂರ್ಣ ಗಾಜಿನ ಎತ್ತರ 21 ಸೆಂಟಿಮೀಟ್ರಲ್ಲಿ ಈ ಅರ್ಧಗೋಳದ ತ್ರಿಜ್ಯ 7 ಸೆಂಟಿಮೀಟ್ರನ್ನ ಕಳಿಬೇಕಾಗ್ತದೆ. ಸೊ ಆದ್ದರಿಂದ ನಾನಿಲ್ಲಿ ಸಿಲಿಂಡರ್ನ ಎತ್ತರ H = ಈ ಗಾಜಿನ ಲೋಟದ ಎತ್ತರ 21 ಸೆಂಟಿಮೀಟರ್ ಮೈನಸ್ ಈ ಸಿಲಿಂಡರ್ಗೆ ಕೆಳಭಾಗದಲ್ಲಿ ಜೋಡಿಸಿರುವ ಅರ್ಧಗೋಳದ ತ್ರಿಜ್ಯ ಎಷ್ಟು, 7 ಸೆಂಟಿಮೀಟರ್ ಅಂತ ಬರೆದುಕೊಂಡಿದ್ದೇನೆ. 21 - 7 ಅಂದರೆ 14 ಸೆಂಟಿಮೀಟರ್ ಆಗ್ತದೆ. ಆದ್ದರಿಂದ ಇಲ್ಲಿ ಸಿಲಿಂಡರ್ ಎತ್ತರ ಎಷ್ಟಾಗ್ತದೆ, H 14 ಸೆಂಟಿಮೀಟರ್ ಆಗ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ಆಕೃತಿಯ ಲೋಟದಲ್ಲಿ ತುಂಬಬಹುದಾದಂಥ ಗರಿಷ್ಠ ಹಣ್ಣಿನ ರಸದ ಪ್ರಮಾಣವನ್ನು ಕಂಡುಹಿಡಿಯೋಣ. ಸೊ ಈ ಆಕೃತಿಯ ಲೋಟದಲ್ಲಿ ತುಂಬಬಹುದಾದಂಥ ಗರಿಷ್ಠ ಹಣ್ಣಿನ ಪ್ರಮಾಣವನ್ನು ಕಂಡುಹಿಡಿಬೇಕಾದ್ರೆ ನಾವಿಲ್ಲಿ ಈ ಆಕೃತಿಯ ಲೋಟದ ಘನಫಲವನ್ನು ಕಂಡುಹಿಡಿಯಬೇಕು. ಈ ಆಕೃತಿಯ ಲೋಟದ ಘನಫಲವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಈ ಆಕೃತಿಯ ಮೇಲ್ಭಾಗದಲ್ಲಿರುವ ಸಿಲಿಂಡರ್ನ ಘನಫಲ ಮತ್ತು ಕೆಳಭಾಗದಲ್ಲಿರುವ ಈ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿದು ಇವೆರಡನ್ನು ಕೂಡಿಸ್ಕೊಳ್ಬೇಕಾಗ್ತದೆ. ಅಂದರೆ ಸಿಲಿಂಡರ್ ಘನಫಲ ಮತ್ತು ಅರ್ಧಗೋಳದ ಒಟ್ಟು ಘನಫಲವೇ ಈ ಆಕೃತಿಯ ಲೋಟದಲ್ಲಿ ತುಂಬಬಹುದಾದ ಗರಿಷ್ಠ ಹಣ್ಣಿನ ಪ್ರಮಾಣವನ್ನು ನೀಡುತ್ತದೆ. ಸೊ ಆದ್ದರಿಂದ ನಾನಿಲ್ಲಿ ಆಕೃತಿಯ ಘನಫಲ = ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಸಿಲಿಂಡರ್ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 5r² ಆಗಿದೆ. ಅದರ ಜಾಗದಲ್ಲಿ ಅದರ ಸೂತ್ರವನ್ನು ಬರೆದುಕೊಳ್ಳೋಣ. ಪ್ಲಸ್ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 2/3 πr³ ಆಗಿದೆ. ಈ ಸೂತ್ರವನ್ನು ನಾನು ಸಂಕ್ಷೇಪಿಸಿ ಮುಂದಿನ ಲೆಕ್ಕಾಚಾರವನ್ನು ಸುಲಭವಾಗಿ ಮಾಡಿಕೊಳ್ಳೋಣ. ಅಂದರೆ ಈ ಸೂತ್ರದ ಎರಡೂ ಪದಗಳಲ್ಲಿರುವ πr² ಸಾಮಾನ್ಯ ತೆಗೆದುಕೊಳ್ಳೋಣ. ಹೀಗೆ ನಾವು ಈ ಎರಡೂ ಪದಗಳಿಂದ πr² ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ H ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ 2/3 r ಮಾತ್ರ ಉಳಿಯುತ್ತದೆ. ಯಾಕಂದರೆ ಇಲ್ಲಿ πr² ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ 2/3 r ಮಾತ್ರ ಉಳಿಯುತ್ತದೆ. ಸೊ ನಾವೀಗ φ ನ ಬೆಲೆ, r ನ ಬೆಲೆ, h ನ ಬೆಲೆಯನ್ನು ಈ ಸೂತ್ರದಲ್ಲಿ ಆದೇಶಿಸೋಣ. φ ನ ಬೆಲೆಯನ್ನು ನಾವು ಇಲ್ಲಿ 22/7 ಆಗಿ ತೆಗೆದುಕೊಳ್ಳೋಣ. ಇಂಟು r ಅಂದರೆ ಸಿಲಿಂಡರ್ ಮತ್ತು ಅರ್ಧಗೋಳದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಹಾಗಾಗಿ r ನ ಜಾಗದಲ್ಲಿ 7 ಆದೇಶಿಸಿದಾಗ 6 ರ ವರ್ಗ 7 ರ ವರ್ಗ ಆಗ್ತದೆ. h ಎಷ್ಟು ಕೊಟ್ಟಿದ್ದಾರೆ, 14 ಅಂತ ಕೊಟ್ಟಿದ್ದಾರೆ. ಪ್ಲಸ್ 2/3 ಇಂಟು r ನ ಬೆಲೆ ಎಷ್ಟಿದೆ, 7 ಇದೆ. ಸೊ ಮುಂದಿನ ಹಂತವನ್ನು ನಾನು ಇಲ್ಲಿ ಬರಿತಾ ಇದ್ದೇನೆ. 22/7 ಇಂಟು 7 ರ ವರ್ಗ 7 49 ಆಗುತ್ತದೆ. ಇಂಟು ಈ 3ಅನ್ನು 14ಕ್ಕೆ ಒರೆ ಗುಣಾಕಾರ ಮಾಡಿ ಗುಣಿಸಿಕೊಂಡಾಗ 14 3 42 ಆಗುತ್ತದೆ. ಪ್ಲಸ್ 2 × 7 ಅಂದರೆ 14 ಆಗುತ್ತದೆ. ಸಂಪೂರ್ಣ ಭಾಗಿಸು 3ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 7 × 7 7 49 ಆಗುತ್ತದೆ. 22 × 7 154 ಆಗುತ್ತದೆ. ಗುಣಿಸು 42 ಪ್ಲಸ್ 14 ಅಂದರೆ 56 ಭಾಗಿಸು 3. 154 × 56 ಭಾಗಿಸು 3 ಅಂದರೆ ಇದರ ಸಂಕ್ಷೇಪಿತ ಉತ್ತರವು ಇಲ್ಲಿ 2874.6 ಸೆಂಟಿಮೀಟರ್ ಕ್ಯೂಬ್ ಆಗಿ ಬರುತ್ತದೆ. ಆದ್ದರಿಂದ ಈ ಆಕಾರದ ಲೋಟದಲ್ಲಿ ಹಿಡಿಸಬಹುದಾದಂಥ ಹಣ್ಣಿನ ರಸದ ಗರಿಷ್ಠ ಪ್ರಮಾಣ ಎಷ್ಟಾಗ್ತದೆ ಅಂದರೆ 2874.6 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಸೊ ಹೀಗೆ ನಾವು ಈ ಆಕೃತಿಯ ಲೋಟದಲ್ಲಿ ತುಂಬಬಹುದಾದಂಥ ಗರಿಷ್ಠ ಹಣ್ಣಿನ ರಸದ ಪ್ರಮಾಣ ಅಥವಾ ಈ ಆಕೃತಿಯ ಲೋಟದ ಘನಫಲವನ್ನು ಕಂಡುಹಿಡಿದ ನಂತರ ನಾವೀಗ ಈ ಆಕೃತಿಯ ಲೋಟದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಆಕೃತಿಯಲ್ಲಿರುವಂಥ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಸಿಲಿಂಡರ್ನ ಕೆಳಗಡೆ ಇರುವಂಥ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿದು ಇವೆರಡನ್ನು ಕೂಡಿಸ್ಕೊಳ್ಬೇಕಾಗ್ತದೆ. ಅಂದರೆ ಈ ಆಕೃತಿಯಲ್ಲಿರುವ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಒಟ್ಟು ವಿಸ್ತೀರ್ಣವಾಗಿದೆ. ಆದ್ದರಿಂದ ನಾನಿಲ್ಲಿ ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πrs ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr² ಆಗಿದೆ. ಈ ಸೂತ್ರವನ್ನು ನಾವು ಸಂಕ್ಷೇಪಿಸಿ ಮುಂದಿನ ಲೆಕ್ಕಾಚಾರವನ್ನು ಸುಲಭವಾಗಿ ಮಾಡಿಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಸೂತ್ರದ ಎರಡೂ ಪದಗಳಲ್ಲಿ ಸಾಮಾನ್ಯವಾಗಿರುವ 2πr ಸಾಮಾನ್ಯ ತೆಗಿತಾ ಇದ್ದೇನೆ. 2πr ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ h ಉಳಿಯುತ್ತದೆ ಪ್ಲಸ್ ಎರಡನೇ ಪದದಲ್ಲಿ r² ಅಂತ ಇದೆ, r ಮಾತ್ರ ಉಳಿಯುತ್ತದೆ. ನಾವೀಗ ಈ ಸೂತ್ರದಲ್ಲಿ φ ನ ಬೆಲೆ, r ನ ಬೆಲೆ, h ನ ಬೆಲೆಗಳನ್ನು ಆದೇಶಿಸೋಣ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. 2 × φ ನ ಬೆಲೆ 22/7 ಆಗಿ ತೆಗೆದುಕೊಳ್ಳೋಣ.
ಆರ್ 7 ಸೆಂಟಿಮೀಟರ್, 7 ಆಗಿ ಬರೆದುಕೊಳ್ಳೋಣ. ಇಂಟು ಎಚ್ನ ಬೆಲೆ 14 ಪ್ಲಸ್ ಆರ್ ಅಂದರೆ 7 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 7 ಮತ್ತು 7 ಕ್ಯಾನ್ಸಲ್ ಮಾಡಿಕೊಳ್ಳ್ರಿ. 2 ಗುಣಿಸು 22 44 ಆಗುತ್ತದೆ. ಇಂಟು 14 ಪ್ಲಸ್ 7 21 ಆಗುತ್ತದೆ. 44 ಗುಣಿಸು 21 924 ಆಗುತ್ತದೆ. ಆದ್ದರಿಂದ ಈ ಆಕೃತಿಯ ಲೋಟದ ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣವು ಇಲ್ಲಿ 924 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.